ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರು, ಇವತ್ತು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ. ಶಿಕ್ಷಕ ಅಂದಾಗ ನೆನಪಾಗೋದು ಶಿವನೋಪಾದಿಯಲ್ಲಿ ಕ್ಷಕಿರಣದಂತೆ ಕರ್ಮವನ್ನ ಎಸಗುವವನು ಅಂತ. ಭೂಮಿ ಮೇಲಿರುವಂತಹ ಪ್ರತ್ಯಕ್ಷ ದೈವ ಅಂತ ನಾವು ಶಿಕ್ಷಕನನ್ನ ಕರಿತೇವೆ. ಬಹಳ ಸಾರಿ ನಾವು ಪ್ರಸಂಗಗಳನ್ನು ಓದಬೇಕಾದ್ರೆ ಗುರುವಿಗಿಂತ ಶಿಷ್ಯ ದೊಡ್ಡದಾಗಿ ಬೆಳೆದಾಗ ಅತಿ ಹೆಚ್ಚು ಖುಷಿ ಪಡೋದು ಗುರುವೇ. ಅಂತಹ ಗುರುವಿಗೆ ಒಂದು ಟ್ರಿಬ್ಯೂಟ್ ಅನ್ನು ಸಲ್ಲಿಸಬೇಕು, ಶಿಕ್ಷಕರ ವೃತ್ತಿಯನ್ನು ಗೌರವಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೆಪ್ಟೆಂಬರ್ 5ನೇ ತಾರೀಕು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. 1962ರಿಂದ ಈಚೆಗೆ ಭಾರತದ 2ನೇ ರಾಷ್ಟ್ರಪತಿಯಾಗಿದ್ದಂತಹ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರುತ್ತೆ. ಒಬ್ಬ ಶಿಕ್ಷಕನಾಗಿ, ತತ್ವಜ್ಞಾನಿಯಾಗಿ, ಶಿಕ್ಷಣ ತಜ್ಞನಾಗಿ, ಜೊತೆಗೆ ಭಾರತದ ರಾಷ್ಟ್ರಪತಿಯಾಗಿ ಅವರು ಮಾಡಿರುವಂತಹ ಸೇವೆ ಅಪಾರವಾದದ್ದು. ಅವರ ಹುಟ್ಟುಹಬ್ಬದ ಸವಿ ನೆನಪಿನಲ್ಲಿ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೇವೆ. ನಾಡಿನ ಎಲ್ಲ ಶಿಕ್ಷಕರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಯಾಕಂತ ಹೇಳಿದ್ರೆ ತಮ್ಮ ಸಮಯವನ್ನ ನೋಡದೆ, ತಮ್ಮ ಕುಟುಂಬವನ್ನ ಲೆಕ್ಕಿಸದೆ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿಗೋಸ್ಕರ ಅವರು ಕೆಲಸವನ್ನ ಮಾಡ್ತಿರ್ತಾರೆ. ವಿದ್ಯಾರ್ಥಿಗಳು, ನೀವು ಸರ್ಕಾರಿ ಶಾಲೆಗಳನ್ನ ಗಮನಿಸ್ತಾ ಹೋದ್ರೆ ಶಿಕ್ಷಕ ಅದನ್ನ ಕುಟುಂಬ ಅಂತಲೇ ಭಾವಿಸಿರ್ತಾರೆ. ಸಮಯದ ಯಾವುದೇ ಒಂದು ನಿರ್ಬಂಧಗಳಿಲ್ಲದೆ ಹೋಗಿ ಕೆಲಸ ಮಾಡ್ತಿರ್ತಾರೆ. ಆ ಎಲ್ಲ ಶಿಕ್ಷಕರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಮನುಷ್ಯನ ಬದುಕು ಯಾವಾಗ್ಲೂ ಕೂಡ ಪರೋಪಕಾರದ ಹಾದಿಯಲ್ಲಿ ಸಾಗಬೇಕು. ನಾವ್ ಯಾವಾಗ್ಲೂ ಕೂಡ ಸಮಾಜ ಸರಿ ಇಲ್ಲ, ವ್ಯವಸ್ಥೆ ಹೀಗಿದ್ದಿದ್ರೆ ಸರಿ ಇರ್ತಾ ಇತ್ತು, ವ್ಯವಸ್ಥೆಯಿಂದ ನಮಗೆ ಹೀಗಾಗ್ತಿದೆ ಅನ್ನುವಂತಹ ಕಂಪ್ಲೇಂಟ್ಗಳನ್ನ ಯಾವತ್ತೂ ಮಾಡ್ತಾ ಇರ್ತೀವಿ. ಯಾವತ್ತಾದ್ರೂ ಒಮ್ಮೆ ಆದ್ರೂ ನಾವು ಸಮಾಜಕ್ಕೆ ನಾವು ಹೀಗ್ ಮಾಡಬಹುದು, ವ್ಯವಸ್ಥೆ ವಿರುದ್ಧ ನಾವು ಹೀಗ್ ನಿಲ್ಲಬಹುದು, ವ್ಯವಸ್ಥೆಯನ್ನು ಹೀಗ್ ಸರಿಪಡಿಸಬಹುದು ಅಂತ ಯೋಚನೆ ಮಾಡಿದ್ದೇ ಆದ್ರೆ ವ್ಯವಸ್ಥೆಯೂ ನಮಗೇನಾದ್ರೂ ಮಾಡುತ್ತೆ, ನಾವು ವ್ಯವಸ್ಥೆಗೆ ಏನಾದ್ರೂ ಮಾಡಬಹುದು. ಯಾಕೆ ಇವತ್ತು ಸಮಾಜ ವ್ಯವಸ್ಥೆ ಬಗ್ಗೆ ಮಾತನಾಡ್ತೀರಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ ಅತಿ ಸಣ್ಣ ವಯಸ್ಸಿನಲ್ಲಿಯೇ ಸಮಾಜ ಹಾಗೂ ವ್ಯವಸ್ಥೆಯ ಪರವಾಗಿ ಚಿಂತನೆಯನ್ನು ನಡೆಸಿ ಸಮಾಜ ಸೇವೆಯ ಹಾದಿಯನ್ನ ತುಳಿದವರು. ಪ್ರೌಢಶಾಲೆಯಲ್ಲಿದ್ದಾಗ ಇವರಿಗೆ ಪರಿಸರದ ಬಗ್ಗೆ ಆಸಕ್ತಿ ಹುಟ್ಟಂತೆ. ಪ್ರಕೃತಿ ನಮಗೆ ಇಷ್ಟೆಲ್ಲ ಕೊಟ್ಟಿದೆ, ನಾವೇನಾದ್ರೂ ವಾಪಸ್ ಕೊಡ್ಬೇಕು ಅಂತ ಹೊರಡ್ತಾರೆ. MA ಪದವೀಧರರಾದ್ರೂ ಕೂಡ ಸಮಾಜ ಸೇವೆಯತ್ತ ತೊರಳ್ತಾರೆ. ಇದರಿಂದಾಗಿ ಸಾಕಷ್ಟು ಕೆಲಸ ಮಾಡುವಂತಹ ಅವಕಾಶಗಳು ದೊರಕಿ ಬರುತ್ತೆ. ವಿಕಲಚೇತನರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಗ್ರಾಮೀಣ ಜನರ ಪರವಾಗಿ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇದರ ಪರಿಣಾಮವಾಗಿ ಭಾರತದ ಪ್ರಾಣಿ ಮಂಡಳಿ ಆಗಿರಬಹುದು, ಆಹಾರ ನಿಗಮದಲ್ಲಿ ಕೆಲಸ ಮಾಡುವಂತಹ ಅವಕಾಶ ಕೂಡ ಸಿಗುತ್ತೆ. ರಾಜ್ಯ ಯುವ ಪ್ರಶಸ್ತಿ ಜೊತೆಗೆ ರಾಷ್ಟ್ರೀಯ ಯುವ ಪ್ರಶಸ್ತಿಗೂ ಕೂಡ ಭಾಜನರಾಗ್ತಾರೆ. ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ಳೋಣ ಶಿವಯ್ಯ ಸ್ವಾಮಿ ಅವರನ್ನ. ಇವರು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್ ನಮಸ್ಕಾರ ಮೇಡಮ್. ಎಲ್ಲರಿಗೂ ಈ ಒಂದು ವೇದಿಕೆ ಅವಕಾಶ ಕಲ್ಪಿಸಿಕೊಟ್ಟುವಂಥ ದೂರದರ್ಶನ ಚಂದನದ ನಿರ್ದೇಶಕರಿಗೂ, ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ವಿಶೇಷವಾಗಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಕ್ಕಂಥ ಸ್ನೇಹ ಗೌಡ್ರಿಗೆ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನನಗೆ ಭಾಳ ಖುಷಿ ಆಗ್ತದೆ, ಯಾಕಂದರೆ ಭಾಳ ಶುಭ ದಿನ. ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದೀವಿ.
ಶಿಕ್ಷಕರಿಗೆ ನನ್ನನ್ನು ಪಾಠ ಮಾಡಿದ ಗುರುವಿಗೆ ಸ್ಮರಿಸುವಂಥ ಮತ್ತು ಗೌರವ ಸಲ್ಲಿಸುವಂಥ ಅವಕಾಶ ಸಿಕ್ಕಿದೆ. ಹಾಗಾಗಿ ಗುರುವೇ ನಮಃ ಶಿಕ್ಷಕ ದಿವಸೆ ಸರ್ವಂ ಮಂಗಲಂ ಭವತು ಅನ್ನೋ ಮೂಲಕ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯನ್ನು ಯಶಸ್ವಿ ಮಾಡಿ ಶುಭಾಶಯಗಳನ್ನು ಕೂಡ ತಮ್ಮೆಲ್ಲರಿಗೂ ಶಿಕ್ಷಕರಿಗೂ ಸಲ್ಲಿಸ್ತೇನೆ. ಜೊತೆಗೇನೆ ಇವತ್ತು ವಿಶ್ವಸಂಸ್ಥೆಯು ಕೂಡ ಅಂತಾರಾಷ್ಟ್ರೀಯ ಚಾರಿಟಿ ಡೇ ವಿಶ್ವಾದ್ಯಂತ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸೊ ದಾನ ಧರ್ಮ ದಯೆ ವಾತ್ಸಲ್ಯದ ಪ್ರತಿರೂಪ ನಾನೇನು ಸಮಾಜ ಸೇವೆ ಮಾಡಿದ್ದೀನಿ ಅದು ಕೂಡ ಕೋಇನ್ಸಿಡೆನ್ಸ್ ಆಗಿ ಇವತ್ತೇ ಇರೋದರಿಂದ ನಾನು ತುಂಬ ಖುಷಿಯಾಗಿದೆ. ಸೊ ನಾನು ಸಾಮಾಜಿಕ ಸೇವೆಯಲ್ಲಿ ಇರೋದರಿಂದ ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಈ ಒಂದು ಚಾರಿಟಿ ದಿವಸದ ಶುಭಾಶಯಗಳನ್ನು ಕೂಡ ಸಲ್ಲಿಸ್ತೀನಿ. ಇವತ್ತು ಮದರ್ ತೆರೇಸಾ ಅವ್ರದ್ದು ಪುಣ್ಯಸ್ಮರಣೆ ಅಂಗವಾಗಿ ವಿಶ್ವಾದ್ಯಂತ ಚಾರಿಟಿ ದಿನ ಕೂಡ ಅಂತಾರಾಷ್ಟ್ರೀಯ ಚಾರಿಟಿ ದಿನಾಚರಣೆ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಓಕೆ ಸರ್, ತಮಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇವತ್ತಿನ ಒಂದೊಳ್ಳೆ ಮಾತನ್ನು ನೋಡ್ಕೊಂಬರೋಣ, ಅದಾದ್ಮೇಲೆ ಕಾರ್ಯಕ್ರಮ ಮುಂದುವರಿಸೋಣ. ಇವತ್ತಿನ ಒಂದೊಳ್ಳೆ ಮಾತು DVG ಅವರ ಕಗ್ಗರ ಸುಧಾರಿಯಿಂದ. ಕಾಕತಾಳೀಯ ಕಥೆ ಲೋಕಚರಿತೆಯೊಳೆಷ್ಟೋ ಟೀಕೆಗೆಟಕುವವು ನಮಗೆ ಕಾರ್ಯಕಾರಣಗಳ್ ಏಕೋ ಕಣ್ಣಲೆಯುವುದು ಏನೋ ಅದ ಪಿಡಿಯುವುದು ವ್ಯಾಕುಲತೆ ಫಲಿತಾಂಶ ಮಂಕುತಿಮ್ಮ. DVG ಅವ್ರ ಕಗ್ಗದ ಮುಖೇನ ಏನ್ ಹೇಳಕ್ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಸಾಕಷ್ಟು ವಿಚಾರಗಳು ಕಾಕತಾಳೀಯವಾಗಿ ನಡೀತಿರುತ್ತಂತೆ. ಅದು ಸುಖ ದುಃಖ ಯಾವುದೇ ವಿಚಾರಗಳಾಗಿರಬಹುದು. ನಾವು ಪ್ರತಿಯೊಂದನ್ನು ಟೀಕೆ ಮಾಡೋದು, ವಿಮರ್ಶೆ ಮಾಡ್ತಾ ಹೋದ್ರೆ ಅಥವಾ ಯಾವುದೇ ಒಂದು ಸನ್ನಿವೇಶದ ಹಿಂದೆ ಜಾಡು ಹಿಡಿದು ಹೋದ್ರೆ ಅದರಿಂದ ಧನಾತ್ಮಕವಾದ್ರೆ ಖುಷಿ ಪಡ್ತೀವಿ, ಎಲ್ಲಾದ್ರೂ ಋಣಾತ್ಮಕವಾಗಿ ಆದ್ರೆ ಅದ್ರ ಬಗ್ಗೆನ ಚಿಂತೆ ಮಾಡ್ತಿರ್ತೀವಿ. ಮನುಷ್ಯನಿಗೆ ಈ ಚಿಂತೆ ಅನ್ನೋದು ತಪ್ಪಿದ್ದಲ್ಲ ಅನ್ನೋದನ್ನ ಈ ಕಗ್ಗದ ಮುಖೇನ ಹೇಳಿದ್ದಾರೆ. ಸರ್, ಒಂದೊಳ್ಳೆ ಮಾತನ್ನ ನೋಡ್ಕೊಂಡ್ ಬಂದ್ವಿ. ನಾನ್ ತಮ್ಮ ಬಗ್ಗೆ ಪರಿಚಯ ಮಾಡ್ಬೇಕಾದ್ರೆ ಹೇಳ್ದೆ, ಇವರಿಗೆ ಪ್ರೌಢಶಾಲೆಯಿಂದಲೇ ಸಮಾಜದ ಬಗ್ಗೆ ಒಂದು ಕಳಕಳಿ ಇತ್ತು ಅಂತ. ತಮ್ಮ ಕುಟುಂಬವೇ ಒಂದು ಸೇವಾ ಮನೋಭಾವದ ಕುಟುಂಬ. ತಮ್ಮ ತಂದೆ ತಾಯಿ ಕೂಡ ಅದೇ ವಾತಾವರಣದಲ್ಲಿ ತಮ್ಮನ್ನ ಬೆಳೆಸಿರ್ತಾರೆ. ಏನು ಒಂದು ಎಲ್ರಿಗೂ ಒಂದು ಪಾಯಿಂಟ್ ಅಂತ ಇರುತ್ತಲ್ಲ ಸರ್, ಕ್ಲಿಕ್ ಪಾಯಿಂಟ್, ನಾನು ಸಮಾಜ ಸೇವೆನೇ ಮಾಡಬೇಕು, ಇಂಥದ್ದಕ್ಕೆ ಹೋಗ್ಬೇಕು ಅನ್ನೋದು. ತಮ್ಮ ಜೀವನದಲ್ಲಿ ಹೈಸ್ಕೂಲ್ನಲ್ಲಿ ಆ ವಿಚಾರ ಜರುಗ್ತು ಅಂತ ನಾನು ಕೇಳ್ಪಟ್ಟೆ, ಅದ್ರ ಬಗ್ಗೆ ಹೇಳ್ಬಹುದಾ? ಸೊ ಹೈಸ್ಕೂಲಲ್ಲಿ ಖಂಡಿತ ಮೇಡಮ್ ಆಗಿದೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕುಟುಂಬ, ನಾವು ವೀರಶೈವ ಸನಾತನ ವೀರಶೈವ ಪರಂಪರೆ ಇರೋದ್ರಿಂದ ನಾವು ನಮ್ಮ ಮನೆಯಲ್ಲಿ ನಾವು ಇದರಿಂದ ಜಂಗಮ ಸಮಾಜದವರಿಂದ ನಾವು ಇಡೀ ಪರಿವಾರ ಇವತ್ತು ನಮ್ಮ ಸಮಾಜಕ್ಕೆ ಏನಪ್ಪ ಅಂದರೆ ಕೊಡುಗೆ ಆಗೋ ನಿಟ್ಟಿನಲ್ಲಿ ನಮ್ಮ ತಂದೆ ತಾಯಿಯವರು ವೀರಶೈವ ಧರ್ಮ ಪರಂಪರೆ ರಕ್ಷಣೆ ಮತ್ತು ಪುನರುಜ್ಜೀವನ ಅದಕ್ಕಾಗಿ ತಮ್ಮ ಜೀವನವನ್ನು ಮೀಸಲಾಗಿಟ್ಟಿದ್ದಾರೆ ನಮ್ಮ ತಂದೆಯವರಾಗಿರೋರು, ಆಮೇಲೆ ತಾಯಿಯವರು. ಸೊ ನಮ್ಮ ಕುಟುಂಬನೇ ಏನಪ್ಪ ಅಂದ್ರೆ ನಮ್ಮ ಸಮಾಜಕ್ಕಾಗಿ ತ್ಯಾಗ ಮಾಡಿದೆ. ಸಮಾಜ ಸೇವೆಯಲ್ಲಿ ಏನಪ್ಪ ಅಂದ್ರೆ ಅವರನ್ನು ತೊಡಗಿಸ್ಕೊಂಡು ನನಗೆ ಆದರ್ಶ ಆಯಿತು. ಸೊ ಅದಾದಮೇಲೆ ಇವತ್ತು ತಾವು ಹೇಳಿದಾಗೆ ನಾನು ಪ್ರೌಢಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಇದ್ದೆ ನಾನು. ಸೊ 8ನೇ ತರಗತಿಯಲ್ಲಿ ಇದ್ದಾಗ ನಾವು ನಮ್ಮ ಪ್ರೌಢಶಾಲೆಯಲ್ಲಿ ಏನಾದರೂ ಸಮಾಜಕ್ಕೆ ಕೊಡಬೇಕನ್ನೋಂಥ ಒಂದು ವಾತಾವರಣ ನಮ್ಮ ಶಿಕ್ಷಕರು ಅಲ್ಲಿ ನಿರ್ಮಾಣ ಮಾಡಿದರು. ವಿಶೇಷವಾಗಿ ಇವತ್ತು ನಮಗೆ ಅಲ್ಲಿ ಶಿಕ್ಷಣ ಕೊಟ್ಟಿರುವಂಥ ವಿಶ್ವನಾಥ್ ಸರ್ ಆಗಿರ್ಬೋದು, ಆಮೇಲೆ ಜಾನ್ ಸರ್ ಆಗಿರ್ಬೋದು, ಶಿವರಾಜ್ ಪಿಟ್ಲೇರ್ ಅಂತೇಳಿ ಇವ್ರು ಮೂವರು ಭಾಳ ನಮಗೆ ಇನ್ಸ್ಪೈರ್ ಮಾಡಿಬಿಟ್ರು. ಸಮಾಜದ ಬಗ್ಗೆ ಏನಾದರೂ ಕೊಡುಗೆ ಕೊಡಬೇಕು ಅಂತೇಳಿ, ಪರಿಸರದ ಬಗ್ಗೆ ಆಗಿರ್ಬೋದು ಅಥವಾ ಸ್ಪರ್ಧಾ ಯಾವ ರೀತಿ ನಾವೇನಪ್ಪ ಅಂದ್ರೆ ಕಾಂಪಿಟೇಷನ್ ಮಾಡಿ ನಾವು ಒಂದು ಯಶಸ್ಸಿನ ಗೋಲನ್ನು ರೀಚ್ ಮಾಡಬೇಕಂತೇಳಿ. ಸೊ ನಮಗೆ ಪ್ರೌಢಶಾಲಾ ವ್ಯವಸ್ಥೆಯಲ್ಲಿ ಇವೆಲ್ಲ ವಾತಾವರಣ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಜೊತೆಗೆ ಶಾಲೆಯಲ್ಲೂ ಕೂಡ ಇದ್ದು. ಸೊ ಆ ಸಂದರ್ಭದಲ್ಲಿ ನನಗೆ ನೆನಪಿದೆ, ಸೊ ನಾನು 8ನೇ ತರಗತಿಯಲ್ಲಿ ಇದ್ದಾಗ ಆ ಸಂದರ್ಭದಲ್ಲೇ ನಾವೇನಪ್ಪ ಅಂದ್ರೆ ಸಸಿ ಏನಪ್ಪ ಅಂದ್ರೆ ನಟ್ಟು ಇವತ್ತು ಪರಿಸರ ದಿನಾಚರಣೆ ಮಾಡಿದ್ದೀವಿ. ನನಗೆ ಭಾಳ ವೈಯಕ್ತಿಕ ಖುಷಿ ಆಗ್ತದೆ. ಯಾಕಂದ್ರೆ ನಾನು ಯಾವಾಗಾದರೂ ನಮ್ಮ ಗ್ರಾಮ ಕಮಠಾಣಕ್ಕೆ ಹೋದಂದರೆ ಸೊ ಸ್ಕೂಲ್ ಹತ್ರ ಬರೋತ್ತಿಗೆ ನೋಡಿದೆ ಅಂದರೆ ಮರ ನಾನು ಹಚ್ಚಿದ ಮರ ನಮ್ಮ ತಂಡದವ್ರು ಹಚ್ಚಿದ್ದೀವಿ, ಇಷ್ಟು ದೊಡ್ಡ ಮರ ಆಗಿದೆ ಅಂಥೇಳಿ ನಾವು 1 ಕೋಟಿ ಕೊಟ್ಟರು ಖುಷಿ ಆಗಲ್ಲ. ಆದರೆ ಅವು ಹಚ್ಚಿರುವಂಥ ಮರಗಳನ್ನು ಬೆಳೆದು ನಿಂತು ಅದ್ರ ಕೆಳಗಡೆ ಗಾಳಿ ತೊಗೊಂಡ್ರೆ ಭಾಳ ಖುಷಿಯಾಗಿರ್ತದೆ. ಸೊ ಹಾಗಾಗಿ ನಮ್ಮ ಕುಟುಂಬ ಮತ್ತು ಪ್ರೌಢಶಾಲೆ ವ್ಯವಸ್ಥೆ ಅಂದರೆ ನಮ್ಮ ಸಮಾಜ ಸೇವೆಗೆ ಪ್ರೇರಣೆಯಾಗಿ ನನಗೆ ಅವಕಾಶ ಕೊಡ್ತು. ಓಕೆ, ಸಮಾಜ ಸೇವೆ ಆಸಕ್ತಿ ತಮಗೆ ಹಾಗೆ ಬೆಳೀತು ಅಂತ ಹೇಳ್ತೀರಿ. ತಾವು MA ಓದ್ತೀರಿ, MA ಪದವೀಧರರು. ಕಾಲೇಜ್ ದಿನಗಳನ್ನ ಕಳಿತಲೇ ಈ ಕಡೆ ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸ್ಕೊಂಡಿರ್ತೀರಿ. ಎರಡನ್ನೂ ಕೂಡ ಸರಿ ಪ್ರಮಾಣವಾಗಿ ಬ್ಯಾಲೆನ್ಸ್ ಮಾಡ್ತಾ ಇರ್ತೀರಿ. ತಾವು ಶಾಂತೀಶ್ವರ ಸ್ವಯಂ ಸೇವಾ ಸಂಘ ಅನ್ನೋದನ್ನ ಒಂದು ಹುಟ್ಟು ಹಾಕ್ತೀರಿ 2003ರಲ್ಲಿ. ಏನು ಈ ಸಂಘದ ಉದ್ದೇಶ ಏನಾಗಿತ್ತು ಅಂತ? ಸೊ ನಾವು ಈ ಸಮಾಜ ಸೇವೆಯನ್ನು ಮಾಡೋ ನಿಟ್ಟಿನಲ್ಲಿ ನಿರಂತರವಾಗಿ ನನ್ನನ್ನು ತೊಡಗಿಸ್ಕೊಂಡಾಗ ನನಗೆ ಅನೇಕರು ಮಾರ್ಗದರ್ಶನ ಮಾಡಿದರು. ಇಲ್ಲ, ನೀವೊಂದು ಸಂಸ್ಥೆ, ಒಂದು ಯುವಕ ಸಂಘ ಮಾಡಿ ಅದ್ರ ಮೂಲಕ ನೀವು ಕಾರ್ಯಚಟುವಟಿಕೆ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು ಅಂತೇಳಿ. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ತಂದೆ ಮತ್ತು ತಾಯಿಯವರನ್ನು ಆದರ್ಶವಾಗಿಟ್ಕೊಂಡು ನಮ್ಮ ತಂದೆ ಮತ್ತು ತಾಯಿಯವರ ಹೆಸರಿನಲ್ಲಿ ಶಾಂತೀಶ್ವರಿ ಸ್ವಯಂ ಸೇವಾ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದರ ಮೂಲಕ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ನಾನು 2003ರಿಂದ ಪ್ರಾರಂಭ ಮಾಡಿದೆ. ಸೊ ಅದಾದಮೇಲೆ ನಾನು ವಿಶೇಷವಾಗಿ ನಮ್ಮ ದೇಶದ ಯುವಕರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಯುವಕ ಸಂಘ ಸ್ಥಾಪನೆ ಮಾಡೋ ಮೂಲಕ ಯುವಕರನ್ನು ಮತ್ತು ಸಮಾಜದ ಸರ್ವ ಕ್ಷೇತ್ರದ ಸರ್ವ ಸಮುದಾಯವನ್ನು ಎಲ್ಲರನ್ನ ಸೇವೆ ಮಾಡುವ ನಿಟ್ಟಿನಲ್ಲಿ
ನಮ್ಮ ಯುವಕ ಸಂಘ ಆಗಿರ್ಬೋದು, ಸ್ವಯಂ ಸೇವಾ ಸಂಸ್ಥೆ ಎರಡೂ ಕೂಡ 2003ರಲ್ಲಿ ಪ್ರಾರಂಭ ಮಾಡಿ ಅದರ ಮೂಲಕ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ನಾನು ನಮ್ಮ ಜಿಲ್ಲೆ, ನಮ್ಮ ಗ್ರಾಮ, ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ನಿರಂತರವಾಗಿ ಹಮ್ಮಿಕೊಡ್ತಾ ಇಲ್ಲಿವರೆಗೆ ಬಂದಿದ್ದೀನಿ. ಸುಮಾರು 3 ದಶಕಗಳಿಂದ ನಾನು ಈ ಒಂದು ಸಾಮಾಜಿಕ ಸೇವೆಯಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಓಕೆ, ಸಮಾಜ ಸೇವೆ ಅಂದಾಗ ಅದಕ್ಕೊಂದು ರೂಪುರೇಷೆ ಇರಬೇಕಾಗತ್ತೆ. ಯಾಕಂದ್ರೆ ತಾವು ಪ್ರಾರಂಭ ಮಾಡಿದ ದಿನಗಳಲ್ಲಿ ತಾವು ದುಡಿದು ಹಣವನ್ನ ಸಮಾಜ ಸೇವೆಗೆ ವ್ಯಯಿಸ್ತಾ ಇದ್ರಿ. ತಮ್ಗೆ ಯಾವುದೇ ಒಂದು ಅನುದಾನ ಇರಲಿಲ್ಲ, ಯಾವುದೇ ಟ್ರಸ್ಟ್ಗಳು ನೀಡ್ತಿರ್ಲಿಲ್ಲ, ಸರ್ಕಾರ ನೀಡ್ತಾ ಇರಲಿಲ್ಲ. ಸೊ ಹೇಗೆ ಇದನ್ನ ಸಮರ್ಪಕವಾಗಿ ನಿಭಾಯಿಸ್ತಿದ್ರಿ ಅಂತ? ಯಾಕಂದ್ರೆ ಇವಾಗ ಒಂದು ಸಂಘ ಕಟ್ಟಿರ್ತೀರಿ, ಯುವಕರನ್ನ ಒಗ್ಗೂಡಿಸ್ಬೇಕಾಗತ್ತೆ, ಕೊನೆ ಪಕ್ಷ ಒಂದು ತಿಂಡಿ ಊಟಕ್ಕಾದ್ರೂ ಅದಕ್ಕೊಂದು ಹಣ ಹೊಂದಿಸ್ಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಜೊತೆಗೆ ತಮ್ಮದು ಓಡಾಟದ ಕೆಲಸ, ಇಲ್ಲಿ ಯಾರೋ ಒಬ್ರು ವಿಕಲಚೇತನಿಗೆ ಕಷ್ಟ ಇದೆ, ವೃದ್ಧರಿಗೆ ಕಷ್ಟ ಇದೆ, ರೈತರಿಗೆ ಕಷ್ಟ ಇದೆ ಅಂದಾಗ ತಿರುಗಾಟಗಳು ಜಾಸ್ತಿ ಇರುತ್ತೆ. ಆರಂಭದ ದಿನಗಳ ರೂಪುರೇಷೆ ಹೇಗಿತ್ತು ಅಂತ ಸರ್? ಸೊ ಆರಂಭದಲ್ಲಿ ನಾವು ಕೂಡ ಬಡ ಕುಟುಂಬದಿಂದ ಬಂದವರು ಮೇಡಮ್. ಸೊ ಹಾಗಾಗಿ ನಮಗೂ ಅದು ಸ್ವಲ್ಪ ಆರ್ಥಿಕ ಸಮಸ್ಯೆ ಇದ್ದೇ ಇತ್ತು. ಆ ಆರ್ಥಿಕ ಸಮಸ್ಯೆ ನಮ್ಮಲ್ಲಿ ಮತ್ತು ನಮ್ಮ ಅಕ್ಕಪಕ್ಕ ಇರುವಂಥ ಸಮಾಜದಲ್ಲಿ ನೋಡಿ, ಇಲ್ಲ ನಮ್ಗೆ ಎಷ್ಟೇ ತೊಂದರೆ ಇದ್ರೂ ಕೂಡ ನಾವು ಒಂದು ಸಂಕಲ್ಪ ಮಾಡಿದ್ವಿ, ಜನಸೇವೆ ಜನಾರ್ದನ ಸೇವೆ. ಸೊ ಕೆಲವರಿಗೆ ದುಡ್ಡು ಸಂಪಾದನೆ ಮಾಡೋದ್ರಿಂದ ಭಾಳ ಖುಷಿಯಾಗಿರುತ್ತೆ, ಆನಂದ ಆಗಿರುತ್ತೆ. ಬಟ್ ನನಗೆ ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ಖುಷಿ ಇಲ್ಲ. ನಾನು ಜನಸೇವೆಯಲ್ಲಿ ಜನಾರ್ದನ ಸೇವೆ ಅಂದ್ಕೊಂಡು ಜನಸೇವೆ ಮಾಡಿದ್ರೆ ನಮಗೆ ಭಾಳ ಖುಷಿ ಆಯ್ತು ಅಂತ ಹೇಳ್ಬಿಟ್ಟು, ಸೊ ನಾನು ಅಂದರೆ ಆ ಸಂದರ್ಭದಲ್ಲಿ ಹಿಡ್ಕೊಂಡು ಸುಮಾರು 3 ದಶಕಗಳಿಂದ ಇಲ್ಲಿವರೆಗೆ ನಾನು ಸಂಪಾದನೆ ಮಾಡಿರುವಂಥ ಅನೇಕ ದುಡ್ಡಿನಲ್ಲಿ ನಾನು ಬಹುಶಃ ಒಂದು 80% ಸಮಾಜಕ್ಕಾಗಿ ನಾನು ಕೊಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಎಲ್ಲವೇ ಇವತ್ತು ಅನೇಕ ವಿಶೇಷ ಮತ್ತು ವಿನೂತನ ಅಭಿಯಾನಗಳನ್ನು ನಾವು ಹಾಕೊಂಡಿದ್ದೀವಿ. ಸೊ ಎಲ್ಲ ಕಾರ್ಯಕ್ರಮ ಕೂಡ ವೈಯಕ್ತಿಕವಾಗಿ ಏನಪ್ಪ ಅಂದ್ರೆ ನಾವು ಎಲ್ಲ ಕ್ಷೇತ್ರದಲ್ಲಿ ನಾನು ವೈಯಕ್ತಿಕವಾಗಿದ್ದಾರೆ, ಜೊತೆ ನಮ್ಮ ತಂಡದವರು ಕೂಡ ಕೆಲವೊಂದು ಸರಿ ಸಹಕಾರ ಮಾಡಿದ್ದಾರೆ. ಎಲ್ಲರೂ ನಮ್ಮ ಶಾಂತಿಶ್ವರ ಸಂಸ್ಥೆ ಪರವಾಗಿರ್ಬೋದು, ಆಮೇಲೆ ನಮ್ಮ ಶಿವಯ್ಯ ಸ್ವಾಮಿ ಅಭಿಮಾನಿ ಬೆಳಗಾವಿ ಮಾಡ್ಕೊಂಡು ದೊಡ್ಡ ಟೀಮಿಂದ ಅವರು ಕೂಡ ಸಮ್ ಟೈಮ್ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಸೊ ಹಾಗಾಗಿ ನಾವು ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಓಕೆ, ತಾವು ಸ್ಥಳೀಯ ಮಟ್ಟದಲ್ಲಿ ಒಂದು ಸಂಘಟನಾಕಾರರಾಗಿ ಗುರುತಿಸ್ಕೊಂಡಿದ್ರಿ. ಬೀದರ್ ಜಿಲ್ಲೆಯ ಆಸುಪಾಸು ತಮ್ಮ ಊರು ಕಮಟಣದ ಆಸುಪಾಸಿನಲ್ಲಿ ಗುರುತಿಸ್ಕೊಂಡಿದ್ರಿ. ಅದಾದ್ಮೇಲೆ ಒಂದು ದೊಡ್ಡ ಹೆಜ್ಜೆ, ಈ ಒಂದು ಹೆಜ್ಜೆ ನನಗೆ ದೊಡ್ಡ ಲೋಕಕ್ಕೆ ದಾರಿ ಮಾಡಿಕೊಡ್ತು ಅಂದ್ರೆ ಅದು ಯಾವ ವಿಚಾರ ಆಗಿರಬಹುದು? ಸೊ ನನಗೆ ಮೇಡಮ್ ಈಗ ಬೇರೆ ಕಡೆ ನೋಡ್ತಾ ಇದ್ದೀವಿ. ನಮಗೇನಪ್ಪ ಅಂದ್ರೆ ಇವತ್ತು ನಮ್ಮ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಆಮೇಲೆ ಈ ಒಂದು ಬಸವಾದಿ ಶಿವಶರಣರ ಆದರ್ಶಗಳನ್ನ ಇಟ್ಕೊಂಡು ಇವತ್ತು ನನ್ನ ಜೀವನದಲ್ಲಿ ಒಂದು ಯಶಸ್ಸಿನ ಹಾದಿ ಮಾಡಬೇಕಂತ ಹೇಳಿ ನಾವೇನು ನಮ್ಮ ಗುರುಗಳು ನಮಗೆ ಪ್ರೇರಣೆ ಕೊಟ್ಟರು. ಇಲ್ಲ ನೀವು ಇದರಲ್ಲಿ ಏನಪ್ಪ ಅಂದ್ರೆ ಯಶಸ್ವಿ ಆಗಿರ್ತೀರಿ ನೀವು ಅಂದರೆ, ನಾನು ಮಾಡಿರುವಂಥ ಸಮಾಜ ಸೇವೆಯನ್ನು ನಾನು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಿಂತ ಜನರು ನಮಗೆ ಪ್ರಮೋಟ್ ಮಾಡಿದ್ರು. ಸೊ ಜನರ ನಿರೀಕ್ಷೆ ಭಾಳ ತುಂಬ ಖುಷಿಪಟ್ಟರು. ಅವ್ರ ಸಮಸ್ಯೆಯಲ್ಲಿ ಭಾಗಿಯಾಗಿ ಇವತ್ತು ಹಿರಿಯ ನಾಗರಿಕರಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ರೈತರಾಗಿರ್ಬೋದು, ಯುವಕರಾಗಿರ್ಬೋದು, ಆಮೇಲೆ ಮಹಿಳೆಯರಾಗಿರ್ಬೋದು, ಅವರಿಗೆ ನನ್ನಿಂದ ಆದಂಥ ಒಂದು ಸ್ವಲ್ಪ ಮಟ್ಟಿದ ಏನು ಸಹಾಯ ಮಾಡಿ ಅವ್ರು ಖುಷಿ ವ್ಯಕ್ತಪಡಿಸಿ ನನಗೇನು ಇಲ್ಲ ಸರ್ ನಿಮ್ಮಿಂದ ಇದು ಕೆಲಸ ಆಯಿತು, ತುಂಬ ಧನ್ಯವಾದಗಳು ಅಂತ ಏನು ಹೇಳಿದ್ರು. ಸೊ ಅವ್ರ ಆನಂದ ಭಾಷಣದಲ್ಲಿ ನಾನು ಖುಷಿಯಾಗಿ ಅದು ಒಂದು ನನಗೆ ದೊಡ್ಡ ವೇದಿಕೆ ಮತ್ತು ನನಗೆ ಇನ್ನೂ ಈ ಒಂದು ರಾಷ್ಟ್ರ ಮಟ್ಟದವರೆಗೆ ಹೋಗ್ಲಿಕ್ಕೆ ಪ್ರೇರಣೆ ಆಯಿತು. ಅವ್ರ ಸಂತೋಷ ನನ್ನ ಸಂತೋಷ ಅಂದ್ಕೊಂಡ್ಬಿಟ್ಟು. ಓಕೆ, ತಾವು ಕೆಲಸಗಳನ್ನು ನಿರ್ವಹಿಸ್ತಾ ಇದ್ರಿ. ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಸಿಕ್ಕಿದ್ದು ತಮಗೆ ಕೋವಿಡ್ ಸಂದರ್ಭದಲ್ಲಿ ಅಂತ ನಾನು ಭಾವಿಸ್ತೇನೆ. ಹೌದು ಮೇಡಮ್. ಸೊ ಕೋವಿಡ್ ಸಂದರ್ಭದಲ್ಲೂ ಕೂಡ ನಾನು ಸುಮಾರು 2003ರಿಂದ 3 ದಶಕಗಳಿಂದ ಸಾಮಾಜಿಕ ಸೇವೆಯಲ್ಲಿ ನಿರಂತರವಾಗಿ ನಾನು ತೊಡಗಿಸ್ಕೊಂಡಿದ್ದೀನಿ. ಕೋವಿಡ್ ಸಂದರ್ಭದಲ್ಲಿ ಇವತ್ತು ನಾನು ನೋಡಿದ್ರೆ ಇಡೀ ಜಗತ್ತೇನಪ್ಪ ಅಂದ್ರೆ ನಡಾಡ್ತಾ ಇತ್ತು ನಮ್ಮ ದೇಶದ, ನಮ್ಮ ಗ್ರಾಮ, ನಮ್ಮ ಜಿಲ್ಲೆಯಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ಇಡೀ ವಿಶ್ವನೇ ಸ್ತಬ್ಧ ಆಗಿತ್ತು, ನಮ್ಮ ಗ್ರಾಮ ಜಿಲ್ಲೆಯಲ್ಲೂ. ಅಂಥ ಸಂದರ್ಭದಲ್ಲಿ ನಾನು ಏನಾದರೂ ಒಂದು ಕೊಡುಗೆ ಕೊಡಬೇಕಂತ ನಿಟ್ಟಿನಲ್ಲಿ ಕೋವಿಡ್ ಸಂದರ್ಭದಲ್ಲಿ ಇವತ್ತು ನಮ್ಮ ರೈತರಿಗಾಗಿರ್ಬೋದು, ಯುವಕರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಕಲಾವಿದರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಆ ಕಷ್ಟದ ಸಂದರ್ಭದಲ್ಲಿ ನಾವು ನಮ್ಮ ತಂಡದ ಜೊತೆ ಸೇರಿ ಇವತ್ತು ವಿಶೇಷವಾಗಿ ರೈತರು ಆ ಸಂದರ್ಭದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸಾರಿಗೆ ವ್ಯವಸ್ಥೆ ಇರಲಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಒಂದು ವಾಹನ ಮಾಡ್ಕೊಂಡು ಹೋಗಿ ಸೊ ಆ ಒಂದು ರೈತರಿಗೇನಪ್ಪ ಅಂದ್ರೆ ಉಚಿತವಾಗಿ ಇವತ್ತು ಬೀಜ ವಿತರಣೆ ಮಾಡಿರೋದಾಗಿರ್ಬೋದು, ಅಥವಾ ನಮ್ಮ ಗೊಬ್ಬರ ವಿತರಣೆ ಮಾಡೋದಾಗಿರ್ಬೋದು, ಆಮೇಲೆ ಅಂಗವಿಕಲರಿಗೆ ಕೆಲವೊಂದೆಲ್ಲ ಗ್ರಾಸರಿ ಫುಡ್ಸ್ ಆಗಿರ್ಬೋದು, ಕಿಟ್ಸ್ ಆಗಿರ್ಬೋದು, ಆಮೇಲೆ ಈ ಒಂದು ನೀಡಿ ಅಲೆಮಾರಿ ಸಮುದಾಯಕ್ಕೆ ಏನಪ್ಪ ಅಂದ್ರೆ ಆಹಾರ ಸಾಮಗ್ರಿ ಕೊಡೋದಾಗಿರ್ಬೋದು, ಇದು ಎಲ್ಲ ಕ್ಷೇತ್ರದಲ್ಲಿ ಕೋವಿಡ್. ಆಮೇಲೆ ವಿಶೇಷವಾಗಿ ಗೋಶಾಲೆಯಲ್ಲಿ ಕಳಿಕೆ ಕೂಡ ಏನಪ್ಪ ಅಂದ್ರೆ ನಾವು ಕೊಟ್ಟು ಎಲ್ಲ ಕ್ಷೇತ್ರದಲ್ಲಿ ಈ ಕೋವಿಡ್ ಏನಪ್ಪ ಅಂದ್ರೆ ಬಂದು ನಮ್ಮ ಇಡೀ ಮಾನವ ಕುಲಕ್ಕೆ ಒಂದು ದೊಡ್ಡ ಇದು ಕಂಟಕ ತಂದಿರೋದ್ರಿಂದ ನಾವು ಅಂಥ ಸಂದರ್ಭದಲ್ಲೂ ಕೂಡ ನಾವೆಲ್ಲರೂ ಸೇರಿ ನಮ್ಮ ತಂಡ ಸೇರಿ ಕೋವಿಡ್ ಸಂದರ್ಭದಲ್ಲಿ ನಾವೇನಪ್ಪ ಅಂದ್ರೆ ಮನೆಯನ್ನು ಬಿಟ್ಟು ಎಲ್ಲರೂ ಮನೆಗಡೆ ಇದ್ರೆ ನಾವೆಲ್ಲಪ್ಪ ಅಂದ್ರೆ ಸಾಮಾಜಿಕ ಏನಂದ್ರೆ ಕೋವಿಡ್ ಪ್ರೋಟೋಕಾಲ್ ಮೇಂಟೈನ್ ಮಾಡಿ ಎಲ್ಲರಿಗೂ ಕೂಡ ಅದ್ರ ಬಗ್ಗೆ ನಮ್ಮಿಂದ ಏನು ಸಾಧ್ಯ ಆಗುತ್ತೆ ಅವೆಲ್ಲವೂ ಕೂಡ ಎಫರ್ಟ್ ಮಾಡಿ ನಮ್ಮ ಸಮುದಾಯಕ್ಕೆ, ನಮ್ಮ ಜನರಿಗೆ, ಮಹಾಜನತೆಗೆ ಏನಪ್ಪ ಅಂದ್ರೆ ನಾವು ಮುಟ್ಟಿಸಿದ್ದೀವಿ.
ಓಕೆ ಸರ್, ಕೋವಿಡ್ ಸಂದರ್ಭದಲ್ಲಿ ತಾವು ಹೇಳಿದ ಹಾಗೆ ಆಹಾರ ಪದಾರ್ಥಗಳನ್ನ ಸಮರ್ಪಕವಾಗಿ ಜನರ ಕೈಗೆ ತಲುಪಿಸಿದ್ದೀರಿ. ಜೊತೆಗೆ ರೈತಾಪಿ ವರ್ಗಕ್ಕೆ ಒಂದು ವಿಶೇಷವಾದ ಯೋಜನೆಯನ್ನು ತಾವು ರೂಪಿಸಿದ್ರಿ. ನಮ್ಮಲ್ಲಿ ಒಂದು ಮಾತಿದೆ ನೋಡಿ, ನಾವ್ ಯಾವತ್ತೂ ಕೂಡ ಮೀನ್ ಹಿಡಿದು ಕೊಡಬಾರ್ದಂತೆ, ಮೀನ್ ಹಿಡಿಯೋದು ಹೇಳ್ಕೊಡ್ಬೇಕಂತ. ಸೊ ತಾವು ರೈತರಿಗೆ ಬಿತ್ತನೆ ಬೀಜಗಳಾಗಿರಬಹುದು, ರಸಗೊಬ್ಬರಗಳ ಪೂರೈಕೆ ಮಾಡೋದನ್ನ ಮಾಡಿದ್ರಿ. ಸೊ ಅದು ಯಾವ ರೀತಿ ಪರಿಣಾಮ ಅಂದ್ರೆ ಧನಾತ್ಮಕವಾಗಿ ಪರಿಣಾಮ ಬೀರ್ತು ಅಂತ? ಸೊ ಇವತ್ತು ನಾವು ನೋಡ್ತಾ ಇದ್ದೀವಿ, ಈಗ ನಮ್ಮ ಇಡೀ ಏನಪ್ಪ ಅಂದ್ರೆ ನಮ್ಮ ದೇಶ ಎಲ್ಲರೂ ಏನಪ್ಪ ಅಂದ್ರೆ ಇವತ್ತು ವಿಷಪೂರಿತ ಆಹಾರದಿಂದ ಅನೇಕ ರೋಗ ರುಜಿನಗಳಿಗೆ ಇವತ್ತು ಇಡೀ ನಮ್ಮ ವಿಶ್ವದ ಸಮುದಾಯ ತುತ್ತಾಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಇವತ್ತು ಸಾವಯವ ಕೃಷಿಗೆ ಏನಪ್ಪ ಅಂದ್ರೆ ಒತ್ತು ಕೊಟ್ಟು ನಮ್ಮ ಗ್ರಾಮ, ಜಿಲ್ಲೆ ಮತ್ತು ರಾಜ್ಯದ ಜನತೆಗೆ ಸಾವಯವ ಕೃಷಿಯನ್ನು ಪುನಶ್ಚೇತನ ಮತ್ತು ಅದನ್ನು ಪ್ರಮೋಟ್ ಮಾಡೋ ನಿಟ್ಟಿನಲ್ಲಿ ರೈತರ ಏನಪ್ಪ ಅಂದ್ರೆ ಅನುಸರಣೆ ಮಾಡೋ ಮೂಲಕ ಸಾವಯವ ಕೃಷಿಯಿಂದ ಬೆಳೆದಂಥ ಬೆಳೆಯನ್ನು ನಮ್ಮ ಮಹಾಜನತೆಗೆ ಮತ್ತು ನಮ್ಮ ದೇಶದ ನಾಗರಿಕ ಕೊಡುವ ನಿಟ್ಟಿನಲ್ಲಿ ನಾವು ಸಾವಯವ ಗ್ರಾಮ, ಸಾವಯವ ಭಾಗ್ಯ ಅಂತ ಅನೇಕ ಕಾರ್ಯಕ್ರಮಗಳನ್ನು ದತ್ತು ತಗೊಂಡು ಸುಮಾರು ನಮ್ಮ ಬೀದರ್ ಜಿಲ್ಲೆಯ 25 ಗ್ರಾಮಗಳನ್ನು ನಾವು ದತ್ತು ತಗೊಂಡು ಸುಮಾರು 3000 ಹೆಕ್ಟೇರ್ ಪ್ರದೇಶದಲ್ಲಿ ಸಾವಯವ ಕೃಷಿ ಪ್ರಮೋಟನ್ನು ನಾವು ಮಾಡಿದ್ವಿ. ಸೊ ಸುಮಾರು ಒಂದು 4000 ರೈತರ ಗುಂಪುಗಳನ್ನು ಮಾಡಿ ಅದ್ರ ಮೂಲಕ ಇವತ್ತು ರೈತರಿಗೆ ಏನಪ್ಪ ಅಂದ್ರೆ ತರಬೇತಿ ಕೊಟ್ಟು ಸಾವಯವ ಕೃಷಿ ಯಾವ ರೀತಿ ಮಾಡಬೇಕಂತೇಳಿ, ಆಮೇಲೆ ರೈತರಿಗೆ ಧನ ಸಹಾಯ ಸರ್ಕಾರ ಜೊತೆ ಟೈಅಪ್ ಮಾಡಿ ಕೆಲವೊಂದು ಕಾರ್ಯಕ್ರಮಗಳ ಮೂಲಕ ಆಗಿರ್ಬೋದು. ಸೊ ಆಮೇಲೆ ಅವರಿಗೆ ಅಧ್ಯಯನ ಪ್ರವಾಸ ಆಗಿರ್ಬೋದು, ಇಂಥ ಅನೇಕ ಚಟುವಟಿಕೆ, ಆಮೇಲೆ ಎರೆಹುಳು ಗೊಬ್ಬರ, ಬೇವಿನ ಎಣ್ಣೆ, ಕಷಾಯ, ಆಮೇಲೆ ಅಲ್ಲಿ ರೈತರಿಗೆ ಹೊಲದಲ್ಲಿ ಮಾಡ್ಕೊಳ್ಳುವಂಥ ಈ ಒಂದು ಎರೆಹುಳು ಗೊಬ್ಬರ ಘಟಕ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಥರದ ಏನಪ್ಪ ಅಂದ್ರೆ ತಾಂತ್ರಿಕ ಮತ್ತು ಆರ್ಥಿಕ ಸಹಾಯ ಕೂಡ ನಾವು ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಸಿಬ್ಬಂದಿಯವರು ಎಲ್ಲರೂ ಸೇರಿ ನಾವು ಮಾಡಿದ್ದೀವಿ. ಅದಾದಮೇಲೆ ಅದಕ್ಕೆ ಸಾವಯವ ಕೃಷಿಗೆ ಒಂದು ರೂಪ ಕೊಡುವ ನಿಟ್ಟಿನಲ್ಲಿ ನಾವು ಬೀದರ್ ಜಿಲ್ಲಾ ಪ್ರಥಮ ಸಾವಯವ ಕೃಷಿ ಸಮ್ಮೇಳನ ಮಾಡುವ ಮೂಲಕ ಸುಮಾರು ಈ ನಮ್ಮ ದಕ್ಷಿಣ ಭಾರತದ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತೆಲಂಗಾಣ ಎಲ್ಲ ರೈತರನ್ನು ಒಂದು ಕಡೆ ಕೂಡಿಸಿ ನಾವು 2 ದಿವಸಗಳ ಕಾರ್ಯಕ್ರಮ ನಾವು 2018ರಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಪ್ರಗತಿಪರ ಸಾವಯವ ಕೃಷಿಕರು ಆದಂಥ ಷಟಸ್ಥಲ ಬ್ರಹ್ಮ ರಾಜೇಶ್ವರ ಶಿವಾಚಾರ್ಯರ ಅವ್ರಿಗೆ ಸಮ್ಮೇಳನ ಸರ್ವಾಧ್ಯಕ್ಷ ಮಾಡಿಬಿಟ್ಟು ಅವರ ಮೂಲಕ ಅಂದರೆ ಒಬ್ಬ ರೈತರು, ಒಬ್ಬ ಸ್ವಾಮೀಜಿಯವರು ಶಿವಾಚಾರ್ಯ ಏನಪ್ಪ ಅಂದ್ರೆ ಅವ್ರ ಆದರ್ಶ ಮಾಡಿಕೊಂಡು ಸೊ ಇಡೀ ಎಲ್ಲ ರೈತ ಕುಟುಂಬ ಎಲ್ಲರೂ ಕೂಡ ಸಾವಯವ ಕೃಷಿ ಪ್ರಮೋಟ್ ಮಾಡುವ ನಿಟ್ಟಿನಲ್ಲಿ ಸಾವಯವ ಕೃಷಿ ಸಮ್ಮೇಳನ ಮಾಡಿ ಅತ್ಯಂತ ಯಶಸ್ವಿಯಾಗಿ ನಾವು ಕಾರ್ಯಕ್ರಮ ಮಾಡಿ ಇಡೀ ದೇಶಕ್ಕೆ ಸಾವಯವ ಕೃಷಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮತ್ತು ಎಲ್ಲ ರೈತರು ಅನುಸರಿಸಿ ನಮಗೆ ಮತ್ತು ನಮ್ಮ ದೇಶದ ಜನತೆಗೆ ಒಂದು ಅಮೃತದ ಆಹಾರ ಕೊಡುವ ನಿಟ್ಟಿನಲ್ಲಿ ನಾವೇನಪ್ಪ ಅಂದ್ರೆ ಒಂದು ಎಫರ್ಟ್ ಮಾಡಿದ್ದೀವಿ ಮೇಡಮ್. ಓಕೆ ಸರ್, ಸ್ಥಳೀಯ ಸಂಘಟಕರಾಗಿದ್ದ ತಮ್ಮನ್ನ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಿಕೆ ಅಂತ ಒಂದು ಆಗುತ್ತಲ್ಲ, ಅದು ಹೇಗೆ ಸಾಧ್ಯ ಆಯ್ತು ಅಂತ? ಯಾವ ವಿಚಾರದಿಂದ ನಿಮ್ಮ ಹೆಸರು ರಾಜ್ಯ ಮಟ್ಟದ ಲಿಸ್ಟ್ನಲ್ಲೋ ಅಥವಾ ರಾಷ್ಟ್ರ ಮಟ್ಟದ ಲಿಸ್ಟ್ನಲ್ಲೋ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಅಂತ ತಮಗನ್ಸುತ್ತೆ? ಸೊ ನಾವು ಯಾವುದೇ ಒಂದು ರಾಷ್ಟ್ರ ಮಟ್ಟದಲ್ಲಿ ನನಗೆ ಹೆಸರಿಸಬೇಕಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಆದರೆ ನಾವು ಮಾಡುವಂಥ ಸಾಮಾಜಿಕ ಸೇವೆಗಳನ್ನು ಪರಿಗಣಿಸಿ ಅನೇಕ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಅಥವಾ ನಮ್ಮ ಪತ್ರಕರ್ತ ಸ್ನೇಹಿತರಾಗಿರ್ಬೋದು ಅನೇಕರು ನಮಗೆ ಮಾರ್ಗದರ್ಶನ ಮಾಡಿಲ್ಲ, ನೀವು ಒಳ್ಳೆ ರೀತಿ ಕೆಲಸ ಮಾಡಿದ್ರೆ ನಮಗೆ ಪ್ರಮೋಟ್ ಮಾಡ್ತೀವಿ, ಸೊ ನಿಮ್ಮನ್ನು ನಾವು ಇದರಲ್ಲಿ ಅವಕಾಶ ಕೊಡ್ತೀವಿ ಅಂತೇಳಿ ಅಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅಂದಿನ ರಾಜ್ಯಪಾಲರು ರಾಜ್ಯ ಯುವ ಪ್ರಶಸ್ತಿಯನ್ನು ಕೊಡೋ ಮೂಲಕ ರಾಜ್ಯ ಮಟ್ಟದಲ್ಲಿ ನನ್ನ 3 ದಶಕಗಳ ಅಂದರೆ ಆ ಸಂದರ್ಭದಲ್ಲಿ 2007-8ರಲ್ಲಿ ನಾನು ಕೊಟ್ಟರು. ಸೊ ಅದಾದಮೇಲೆ 9ರಲ್ಲಿ ರಾಷ್ಟ್ರೀಯ ಯುವ ಪ್ರಶಸ್ತಿ ಭಾರತ ಸರ್ಕಾರ, ಭಾರತ ಉಪರಾಷ್ಟ್ರಪತಿಗಳ ರಾಷ್ಟ್ರೀಯ ಪ್ರಶಸ್ತಿ ಕೊಟ್ಬಿಟ್ರು. ಸೊ ಹೀಗಾಗಿ ನಾನು ಮಾಡಿರುವಂಥ ಸೇವೆಯನ್ನು ಪರಿಗಣಿಸಿ ನನಗೆ ರಾಜ್ಯ, ರಾಷ್ಟ್ರ ಪ್ರಶಸ್ತಿಯನ್ನು ಕೊಡೋ ಮೂಲಕ ನನ್ನನ್ನು ಇನ್ನೂ ಹೆಚ್ಚಿಗೆ ಸಮಾಜದಲ್ಲಿ ತೊಡಗಿಸ್ಕೊಳ್ಳುವಂಥ ಅವಕಾಶ ಇವತ್ತೇ ನಮ್ಮ ಸಮುದಾಯ ಮತ್ತು ಈ ಒಂದು ವ್ಯವಸ್ಥೆ, ಭಾರತದ ವ್ಯವಸ್ಥೆ ನಮಗೆ ಅವಕಾಶ ಮಾಡಿಕೊಟ್ಟಿದೆ. ಓಕೆ ಸರ್, ಇವಾಗ ತಾವು ಕೆಲಸಗಳನ್ನು ರೂಪಿಸ್ತಾ ಇದ್ರಿ, ಒಂದಿಲ್ಲ ಒಂದು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ರಿ. ಸೊ ಈ ಎಲ್ಲದರ ಕುರಿತಾಗಿ ಒಂದು ಸಂಜೀವಿನಿ ಅಂತ ಒಂದು ಪುಸ್ತಕವನ್ನು ಹೊರತರ್ತೀರಿ. ಸೊ ಸಂಜೀವಿನಿ ಪುಸ್ತಕ ಏನು ಹೇಳೋದಕ್ಕೆ ಹೊರಟಿದೆ? ಸೊ ಸಂಜೀವಿನಿ ಪುಸ್ತಕ ವಿಶೇಷವಾಗಿ ನಾವು ಕೋವಿಡ್ ಸಂದರ್ಭದಲ್ಲಿ ನಾವೇನು ಪುನಶ್ಚೇತನ ಮತ್ತು ಪುನರ್ವಸತಿ ಕಾರ್ಯಚಟುವಟಿಕೆ ನಾವೇನು ಮಾಡಿದ್ದೀವಿ, ನಮ್ಮ ಶಾಂತೀಶ್ವರ ಸ್ವಯಂ ಸೇವಾ ಸಂಸ್ಥೆ ಆಗಿರ್ಬೋದು, ಶ್ರೀ ಜಗದ್ಗುರು ಪಂಚಾಚಾರ್ಯ ಯುವಕ ಸಂಘದ ವತಿಯಿಂದ ಮಾಡಿರುವ ಎಲ್ಲ ಸಾಮಾಜಿಕ ಮತ್ತು ಪುನರ್ವಸತಿ ಆ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಸೇರಿಸ್ಬಿಟ್ಟೆ ನಂತರ ನಾವು ಅಂದರೆ ಸುಮಾರು ಒಂದು 100-150 ಕ್ಯಾಂಪ್ಗಳನ್ನು ನಾವು ಕೋವಿಡ್ ಸಂದರ್ಭದಲ್ಲಿ ಮಾಡಿದ್ವಿ, ರೆಗ್ಯುಲರ್ ಆಗಿ ಮಾಡಿದ್ವಿ. ಸೊ ಆ ಸಂದರ್ಭದಲ್ಲಿ ನೀವು ಮಾಡಿರುವ ಕಾರ್ಯಚಟುವಟಿಕೆಗಳನ್ನು ಒಂದು ಪುಸ್ತಕ ರೂಪದಲ್ಲಿ ಹೊರಗೆ ತರಬೇಕಂತ ನಾವೆಲ್ಲರೂ ನಿರ್ಧರಿಸಿ ಆ ಒಂದು ಪುಸ್ತಕಕ್ಕೆ ಎಲ್ಲರೂ ಸೇರಿದಂತೆ ನಂತರ ನಾವು ನಿರ್ಧಾರ ಮಾಡಿ ಸಂಜೀವಿನಿ ಅಂತೇಳಿ ಹೆಸರು ಕೊಟ್ಟು ನಾವೆಲ್ಲ ಸೇರಿಸ್ಬಿಟ್ಟು, ಯಾಕಂದರೆ ಅಂಥ ಸಂದರ್ಭದಲ್ಲಿ ನೀರಡಿಕೆ ಆದಾಗ ನೀರು ಕೊಟ್ಟರೆ ಅದೇ ಸಂಜೀವಿನಿ ಆಗಿರುತ್ತೆ ಅಂತೇಳಿ ಆ ಸಂಜೀವಿನಿ ಅಂತ ಒಂದು ಪುಸ್ತಕ ಪ್ರಕಟಣೆ ಮಾಡಿ ಅದನ್ನು ನಮ್ಮ ನವದೆಹಲಿಯಲ್ಲಿ ಫಿಜಿ ದೇಶದ ಹೈಕಮಿಷನರಿಂದ ಅದು ಬಿಡುಗಡೆ ಮಾಡಿದ್ವಿ. ಅನೇಕ ಸಂಸದರಿದ್ದರು, ಅನೇಕ ಗಣ್ಯರ ಮೂಲಕ ನಾವು ಮಾಡಿರುವಂಥ ಕೋವಿಡ್ ಸೇವೆಯ ಪುಸ್ತಕ ಸಂಜೀವಿನಿ ನವದೆಹಲಿಯಲ್ಲಿ ನಮ್ಮ ಫಿಜಿ ಹೈಕಮಿಷನರ್ ನಮ್ಮ ರಾಯಭಾರಿ ಅವರೇನಪ್ಪ ಅಂದರೆ ಬಿಡುಗಡೆಗೊಳಿಸಿ ಇಡೀ ನಮ್ಮ ದೇಶಕ್ಕೆ ಅರ್ಪಣೆ ಮಾಡಿದ್ದೀವಿ. ಓಕೆ, ಈಗ ಜನರಲ್ಲಿ ಒಂದು ಸಾಮಾನ್ಯವಾಗಿ ಗೊಂದಲ ಇರುತ್ತೆ ಸರ್, ಯಾಕಂದರೆ ಒಂದು ಸಮಾಜ ಸೇವೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ರೆ ಇವರು ಸ್ಥಳೀಯ ಸಂಘಟನೆಗಳನ್ನ ಕಟ್ಕೊಂಡು ಆದಾಯ ಮೊದಲನೇದಾಗಿ ಅವರೇ ದುಡ್ಡು ಹಾಕಿ ಮಾಡ್ತಾರೆ.
ಸ್ವಲ್ಪ ವ್ಯಾಪ್ತಿ ದೊಡ್ಡದಾಗ್ತಾ ಹೋದಾಗೆ ಅದು ರಾಜ್ಯ ಮಟ್ಟನೋ ರಾಷ್ಟ್ರ ಮಟ್ಟನೋ ಹೋದಾಗ ಅದನ್ನ ನಿಭಾಯಿಸುವಿಕೆ ಹೇಗೆ ಅನ್ನೋದ್ರಲ್ಲಿ ಪ್ರಶ್ನೆ ಇದ್ದೇ ಇರುತ್ತೆ ಜನರಲ್ಲಿ. ತಮ್ಮನ್ನ ಈಗ ಸರ್ಕಾರವೇ ಗುರುತಿಸಿ ತಾವೊಬ್ಬ ಸ್ವಯಂ ಸೇವಕರಂತನೋ ಅಥವಾ ಡೆಲಿಗೇಷನ್ಗೆಲ್ಲ ಆಯ್ಕೆ ಮಾಡಲಾಗತ್ತೆ. ಮೊದಲು ತಾವು ಯಾವ ವಿಚಾರದಿಂದ ಸ್ಟಾರ್ಟ್ ಮಾಡಿದ್ರಿ ಅಂತ ನನ್ನ ಪ್ರಶ್ನೆ ಸರ್. ಈಗ ತಾವು G20 ಹೋಗ್ತೀರಿ ಅಥವಾ ಚೀನಾದಲ್ಲಿ ಭಾಗಿಯಾಗ್ತೀರಿ, ಯಾವ್ದ್ರಲ್ಲಿ ತಮ್ಮನ್ನ ಒಂದು ರೆಕಗ್ನೈಸ್ ಮಾಡ್ಲಾಯ್ತು ಅಂತ? ಸೊ ನಾನು ಸೇವೆ ಸಲ್ಲಿಸುವಂಥ ಅದನ್ನು ಪರಿಗಣಿಸಿ ಮತ್ತು ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿ ಕೊಟ್ಟಿರುವುದರ ಹಿನ್ನೆಲೆಯಲ್ಲಿ ನನಗೆ ಭಾರತ ಸರ್ಕಾರ 2012ರಲ್ಲಿ ಅಂತಾರಾಷ್ಟ್ರೀಯ ಯುವ ನಿಯೋಗ ಚೀನಾ ದೇಶಕ್ಕೆ ಹೋಗುವಂಥ ಅವಕಾಶ, ಅಂದರೆ ನಾನು ಮಾಡಿರುವಂಥ ಸೇವೆಯನ್ನು ಪರಿಗಣಿಸಿ ಸುಮಾರು 50 ಜನರ ಒಂದು ನಿಯೋಗ, ಅದರಲ್ಲಿ ಅನೇಕ IAS ಅಧಿಕಾರಿಗಳಾಗಿರ್ಬೋದು, ಅನೇಕ ರಾಷ್ಟ್ರಮಟ್ಟದ ಪತ್ರಕರ್ತರಾಗಿರ್ಬೋದು, ಆಮೇಲೆ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವಂಥ ಒಂದು ತಂಡ ಮಾಡಿ 2012ರಲ್ಲಿ ಚೀನಾ ದೇಶಕ್ಕೆ ಸುಮಾರು 10 ದಿವಸಗಳ ಜುಲೈ 2012 12ನೇ ತಾರೀಕಿನಿಂದ 21 ತಾರೀಕಿನವರೆಗೆ, ಅಂದರೆ 10 ದಿವಸ ಚೀನಾ ದೇಶಕ್ಕೆ ಅಧ್ಯಯನ ಪ್ರವಾಸಕ್ಕಾಗಿ ನಾವು ಹೋಗಿದ್ದೀವಿ. ಅದರಲ್ಲಿ ಅಂತಾರಾಷ್ಟ್ರೀಯ ನಮಗೆ ಪಾಲಿಸೀಸ್, ನಮ್ಮ ಯುವಕರಿಗೆ ಏನು ಬೇಕು ಅಥವಾ ಯಾವ ರೀತಿ ನಾವು ಇವತ್ತು ಚೈನಾ ಮುಂದುವರೆದ, ಅಷ್ಟೊಂದು ಜನಸಂಖ್ಯೆ ಇದ್ದರೂ ಕೂಡ ಯಾವ ರೀತಿ ಚೈನಾ ಮುಂದುವರೆದಿದೆ, ಅದರಲ್ಲಿರುವಂಥ ಅವಕಾಶಗಳು ಏನು, ಆಮೇಲೆ ನಮ್ಮ ಭಾರತದಲ್ಲಿರುವಂಥ ಸಂಸ್ಕೃತಿ, ಕಲೆ, ಪರಂಪರೆ, ನಮ್ಮಲ್ಲಿರೋ ಅವಕಾಶಗಳೆಲ್ಲ ಚೈನಾದವರಿಗೆ, ಆಮೇಲೆ ಚೈನಾ ದೇಶದಲ್ಲಿರುವಂಥ ಅವಕಾಶಗಳು ನಮ್ಮಲ್ಲಿ ಅಳವಡಿಕೆ ಮಾಡಿಕೊಳ್ಳುವ ಮೂಲಕ 10 ದಿವಸ ಅಧ್ಯಯನ ಪ್ರವಾಸ ಮಾಡಿದ್ವಿ. ಅಲ್ಲಿ ಇವತ್ತು ಬೀಜಿಂಗ್ ಆಗಿರ್ಬೋದು, ಇನ್ನರ್ ಮಂಗೋಲಿಯಾ ಆಗಿರ್ಬೋದು, ಎಲ್ಲ ಕಡೆ ಹೋಗಿ ಅಲ್ಲಿರುವಂಥ ಕೃಷಿ, ಆಮೇಲೆ ಕೈಗಾರಿಕೆ ಅವೆಲ್ಲವೂ ಕೂಡ ಅಧ್ಯಯನ ಮಾಡಿದ್ವಿ. ಸೊ ಅದು ಅಧ್ಯಯನ ಆದಮೇಲೆ ನಮ್ಮ ಜನತೆಗೆ, ನಮ್ಮ ದೇಶದ, ನಮ್ಮ ಜಿಲ್ಲೆಯ ಜನತೆಗೆ ಏನಾದರೂ ಒಂದು ಅವಕಾಶ ಕೊಡಬೇಕಂತೇಳಿ ಚೈನಾ ಅಧ್ಯಯನ ಪ್ರವಾಸ ಮುಗಿಸ್ಕೊಂಡು ಬಂದ ಮೇಲೆ ನಮ್ಮ ಬೀದರ್ನಲ್ಲಿ ಸ್ವಾಮಿ ವಿವೇಕಾನಂದ ಅವರ 150ನೇ ಜಯಂತಿ ಅತ್ಯಂತ ಸಂಭ್ರಮಣೆಯಿಂದ ಆಚರಣೆ ಮಾಡುವ ಮೂಲಕ ನಮ್ಮ ದೇಶದ ಜನತೆಗೆ, ಅಂದರೆ ನಾನು ಚೈನಾ ಅಧ್ಯಯನ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಏನೇನು ವಿಷಯಗಳನ್ನು ಕಲಿತುಕೊಂಡು ಬಂದೀವಿ ಅದನ್ನು ನಮ್ಮ ದೇಶದ ಜನತೆಗೆ, ನಮ್ಮ ಭಾರತದ ಯುವ ಜನತೆ ಕೊಡುವ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದ ಅವರ 150ನೇ ಜಯಂತಿ ವರ್ಷಾಚರಣೆ ಮಾಡುವ ಮೂಲಕ ಒಂದು ದೊಡ್ಡ ಸುಮಾರು ಒಂದು 4000 ಯುವ ಸಮುದಾಯವನ್ನು ಸೇರಿಸಿ ಸ್ವಾಮಿ ವಿವೇಕಾನಂದ 150ನೇ ಜಯಂತಿ ಮಾಡಿ, ಚೈನಾ ಯಾವ ರೀತಿ ಅಭಿವೃದ್ಧಿಯಲ್ಲಿ ಹೊಂತಾ ಇದೆ ಅದೇ ರೀತಿ ನಾವು ಕೂಡ ಒಂದು ಗುರಿ ಇಟ್ಕೊಂಡು, ನೇಷನ್ ಫಸ್ಟ್ ಅಂತ ಒಂದು ಗುರಿ ಇಟ್ಕೊಂಡು ನಾವು ಯುವಕರು ಕೂಡ ನಮ್ಮ ದೇಶವನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಅಳವಡಿಸ್ಕೊಂಡು ಒಂದು ಭಾರತ ಉನ್ನತ ಆರ್ಥಿಕವಾಗಿ ಗುರಿ ಮುಟ್ಟುವಲ್ಲಿ ಒಂದು ಪ್ರಯತ್ನ ನಾವು ಮಾಡಿದ್ವಿ. ಓಕೆ, ತಮ್ಮ ಬದುಕಿನ ಆದರ್ಶ ವ್ಯಕ್ತಿತ್ವಗಳಲ್ಲಿ ಸ್ವಾಮಿ ವಿವೇಕಾನಂದರನ್ನ, ಪಂಡಿತ್ ಮದನ್ ಮೋಹನ್ ಅವರನ್ನ ತಾವು ಆರಾಧಿಸ್ತೀರಿ. ಯಾವೆಲ್ಲ ವಿಚಾರಗಳು ತಮಗೆ ಆಕರ್ಷಣೆ ಅಂತ ಅನ್ನಿಸ್ತು ಅಥವಾ ಆದರ್ಶಪ್ರಾಯ ಅಂತ ಅನ್ನಿಸ್ತು? ನಮಗೆ ಶಿಕ್ಷಣ ಸರಿಯಾಗಿ ಸಿಕ್ಕಿದ್ರೆ ಏನನ್ನು ಬೇಕಾದರೂ ಸಾಧಿಸ್ಬೋದು ಅಂತೇಳಿ ನಾವು ನೋಡ್ಕೋತಾ ಇದ್ದೀವಿ, ಒಂದು ಜ್ಯೋತಿ ಇದ್ದ ಥರ. ಸೊ ನಮ್ಮ ಕಾಶಿಯಲ್ಲಿ ಕಾಶಿ ಜಂಗಮವಾಡಿ ಮಠ, ಇವತ್ತು ಕಾಶಿ ಜಗರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದರು ಸ್ವತಃ ಕಾಶಿ ಪೀಠದೇನಪ್ಪ ಅಂದರೆ ನಮ್ಮ ಒಂದು ಭೂಮಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಕೊಟ್ಟಿದ್ದರು. ಸೊ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕಾದ್ರೆ ನಮ್ಮ ಪಂಡಿತ್ ಮದನ್ ಮೋಹನ್ ಮಾಲವೀಯರು ಜೋಳಿಗೆ ಹಾಕಿ ಭಿಕ್ಷಾಟನೆ ಮಾಡಿ ಏನಪ್ಪ ಅಂದ್ರೆ ಇವತ್ತು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದರು. ಸೊ ಅಂಥ ಮಹನೀಯರ ಜಯಂತಿ 150ನೇ ಜಯಂತಿ ನಮ್ಮ ದಕ್ಷಿಣ ಭಾರತದಲ್ಲಿ ಅವರ ಒಂದು ಪ್ರಚಾರ ಕಡಿಮೆ ಮತ್ತು ಕೊರತೆ ಇತ್ತು. ಸೊ ಅದನ್ನು ನಾವು ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದರ ಮಾರ್ಗದರ್ಶನದಲ್ಲಿ ನಾವು ಪಂಡಿತ್ ಮದನ್ ಮೋಹನ್ ಮಾಲವೀಯರ 150ನೇ ಜಯಂತಿ ವರ್ಷಾಚರಣೆ ಬೀದರ್ ಮಹಾನಗರದಲ್ಲಿ ಮಾಡೋ ಮೂಲಕ ಶಿಕ್ಷಣದ ಬಗ್ಗೆ, ಆಮೇಲೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಬಗ್ಗೆ, ಆಮೇಲೆ ನಮ್ಮ ಯುವಕರಿಗೆ ಶಿಕ್ಷಣದಲ್ಲಿ ಯಾವ ರೀತಿ ಉನ್ನತ ಸ್ಥಾನ, ಎಷ್ಟು ಕಷ್ಟ ಸಂದರ್ಭದಲ್ಲಿ ಅವರು ಮದನ್ ಮೋಹನ್ ಮಾಲವೀಯರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿ ನಮ್ಮ ದೇಶಕ್ಕೆ ಕೊಡುಗೆ ನೀಡಿದರು. ಸೊ ನಾವು ಏನಾದರೂ ಕೊಡುಗೆ ಮಾಡಬೇಕು ಅವ್ರ ಆದರ್ಶ ಇಟ್ಕೊಂಡು ಅಂತೇಳಿ ನಾವು ಬೀದರ್ನಲ್ಲಿ ಪಂಡಿತ್ ಮದನ್ ಮೋಹನ್ ಮಾಲವೀಯವರ 150ನೇ ಜಯಂತಿ ಮಾಡಿದ್ವಿ. ಸೊ ಬಹಳ ಜನ ಖುಷಿಪಟ್ಟರು ಈ ಒಂದು ಕಾರ್ಯಕ್ರಮ ನೋಡಿಬಿಟ್ಟು. ಸೊ ಅದಾದಮೇಲೆ ಇವತ್ತು ಭಾರತ ಸರ್ಕಾರ ಅವರಿಗೆ ನಮ್ಮ ಕಾರ್ಯಕ್ರಮ ಅಂದರೆ ಅದು ಸುಮಾರು 1 ವರ್ಷಕ್ಕೆ ಭಾರತ ರತ್ನ ಪ್ರಶಸ್ತಿ ಕೂಡ ಘೋಷಣೆ ಆದಾಗ ಸೊ ಅದರದ್ದು ಚರ್ಚೆ ಆಮೇಲೆ ಜಾಸ್ತಿ ಆಯಿತು. ಪಂಡಿತ್ ಮದನ್ ಮೋಹನ್ ಮಾಲವೀಯ ಅವ್ರದ್ದು ಕುರಿತು ನಾವು ಬೀದರ್ಲಿ ಮಾಡಿರೋ ಕಾರ್ಯಕ್ರಮಕ್ಕೆ ಹೋಲಿಕೆ ಮಾಡ್ಕೊಂಡಿಲ್ಲ, ಭಾಳ ಒಳ್ಳೆಯ ಕೆಲಸ ಆಯಿತು, ಒಳ್ಳೆಯ ಸಂದೇಶ ಕೊಟ್ರಿ, ಇದನ್ನು ಶಿಕ್ಷಣ ಸಂಸ್ಥೆಗಳು ಯಾವ ರೀತಿ ನಮ್ಮ ಮಕ್ಕಳಿಗೆ ಯುವಕರಿಗೆ ಶಿಕ್ಷಣ ವ್ಯವಸ್ಥೆ ಕೊಡಬೇಕಂತೇಳಿ ಭಾಳಷ್ಟು ಕಲ್ತ್ಕೊಂಡ್ರೆ ಅಂತೇಳಿ ಖುಷಿ ಪಟ್ಟರು ಮೇಡಮ್. ಓಕೆ, ತಾವು ಇದ್ರ ಜೊತೆಗೆ ಪ್ರಧಾನಮಂತ್ರಿಗಳ ಯಾವುದೇ ಒಂದು ಯೋಜನೆ ಇರಬಹುದು, ಅದನ್ನ ಅವ್ರ ಅನುಷ್ಠಾನಕ್ಕೆ ತರಬೇಕು ಅಂತ ಹೊರಟಾಗ ತಾವು ತಮ್ಮ ಮಟ್ಟದಲ್ಲಿ ಸ್ಥಳೀಯ ಮಟ್ಟ ಆಗಿರಬಹುದು ಸಂಘಟನೆಗಳ ಮೂಲಕ ಅದನ್ನ ಜನರಿಗೆ ತಲುಪಿಸ್ಬೇಕು ಅಥವಾ ಜನರನ್ನ ಅದನ್ನ ಮಾಡಿಸ್ಬೇಕು ಅಂತ ಹೊರಡ್ತೀರಿ. ಅದರಲ್ಲಿ ಬಹಳಷ್ಟು ಯೋಜನೆಗಳಿದೆ. ಒಂದು ತಗೊಳ್ಳೋದಂದ್ರೆ ನಾವು ಅಮ್ಮನ ಹೆಸರಿನಲ್ಲಿ ಒಂದು ಗಿಡ ನೆಡಬೇಕು ಅಂತ ಅನ್ನೋದು ಕಲ್ಪನೆ. ಪ್ರಧಾನಮಂತ್ರಿ ಅವರು 1 ಗಿಡ ನೆಡಿ ಅಂತ ಹೇಳಿರ್ತಾರೆ, ತಾವು 1 ಲಕ್ಷ ಗಿಡ ನೆಡುವಂತಹ ಕೆಲಸವನ್ನ ರೂಪಿಸಿದ್ರೆ. ಸೊ ಆ ಕುರಿತು ಹೇಳ್ಬಹುದಾ? ಖಂಡಿತ ಮೇಡಮ್. ಸೊ ನಮ್ಮ ವಿಶ್ವದ ಅತ್ಯಂತ ದೊಡ್ಡ ನಾಯಕರಾಗಿರುವಂಥ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು 24 ಗಂಟೆಗಳ ಕಾಲ ನಮ್ಮ ಭಾರತದ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರು ಕೊಟ್ಟಂಥ ರಾಷ್ಟ್ರೀಯ ಕರೆಗಳಲ್ಲಿ
ಏಕ್ ಪೇಡ್ ಮಾಕೆ ನಾಮ್ ಅಂತ ಅಭಿಯಾನ ಕೂಡ ಒಂದಿದೆ. ಸೊ ಹಾಗಾಗಿ ನಾನು ಮೋದಿಯವರ ಕರೆಗೆ ನಾನು ನಮ್ಮ ತಾಯಿ ಈಶ್ವರಮ್ಮ ಹೆಸರಿಗೆ ಒಂದು ಸಸಿಯನ್ನು ನಟ್ಟೆ. ಸೊ ಅದಾದಮೇಲೆ ನಾನು ವಿಶಿಷ್ಟವಾಗಿ ಈ ಕಾರ್ಯಕ್ರಮ ಇಡೀ ದೇಶಾದ್ಯಂತ ಅಂದರೆ ನಮ್ಮ ಕಮಠಾಣ ಗ್ರಾಮದಿಂದ ಬೀದರಿಂದ ಕರ್ನಾಟಕದಿಂದ ಇಡೀ ದೇಶವ್ಯಾಪಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಅಕ್ಕಮಹಾದೇವಿ ಚೈತನ್ಯ ಪೀಠದ ಶ್ರೀಶೈಲಿರುವಂಥ ಅಕ್ಕಮಹಾದೇವಿ ಚೈತನ್ಯ ಪೀಠದ ನಮ್ಮ ಗುರುಗಳಂಥ ಮಹಾತಪಸ್ವಿ ತಪೋರತ್ನ ಮಾತೆ ಕರುಣಾದೇವಿ ಅಮ್ಮನವರ ಹೆಸರಿನಲ್ಲಿ 1 ಲಕ್ಷ ಸಸಿಗಳನ್ನು ಇಡೀ ದೇಶಾದ್ಯಂತ ಕೊಡಬೇಕಂತ ಹೇಳಿ ನಾನು ಒಂದು ಸಂಕಲ್ಪ ಮಾಡಿ ಆ ಒಂದು ಕಾರ್ಯಕ್ರಮ ಬೀದರ್ ಮಹಾನಗರದಲ್ಲಿ ನಮ್ಮ ಅರಣ್ಯ ಸಚಿವರಂಥ ಈಶ್ವರ್ ಖಂಡ್ರೆ ಅವರ ಮೂಲಕ ಆ ಕಾರ್ಯಕ್ರಮ ಚಾಲನೆ ಕೊಟ್ಟು ಇವತ್ತು ನಾನು ಬೀದರ್ ಆಗಿರ್ಬೋದು, ಬೀದರ್ ಸೇರಿಕೊಂಡು ಇವತ್ತು ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಎಲ್ಲ ಕಡೆ ಡೆಲ್ಲಿವರೆಗೆ ಏನಪ್ಪ ಅಂದ್ರೆ ನಾನು ಈ ಒಂದು ಸಸಿಗಳನ್ನು ವಿತರಣೆ ಮಾಡುವಂಥ ಕೆಲಸ ಮಾಡಿದ್ದೀನಿ. 1 ಲಕ್ಷ ಸಸಿಗಳನ್ನು ಏನಪ್ಪ ಅಂದ್ರೆ ವಿತರಿಸುವ ಗುರಿ ಹೊಂದಿರಿ. ಆಗಲೇ ನಾವು ಒಂದು 78,000 ಸಸಿಗಳನ್ನು ಏನಪ್ಪ ಅಂದ್ರೆ ಈಗಾಗಲೇ ವಿತರಣೆ ಮಾಡಿದ್ದೀವಿ. ಸೊ ವಿಶೇಷವಾಗಿ ಶ್ರಾವಣ ಸಂದರ್ಭದಲ್ಲಿ ನಾವು ಬಿಲ್ವಪತ್ರಿ ಸಸಿ ಏನಂದ್ರೆ ಸುಮಾರು ಒಂದು 21,000 ಬಿಲ್ವಪತ್ರಿ ಸಸಿಗಳನ್ನು ಇಡೀ ದೇಶಾದ್ಯಂತ ಕೊಟ್ಟಿದ್ದೀವಿ. ಸೊ ಮೊನ್ನೆ ಡೈಲಿಯಲ್ಲಿ ಕೂಡ ಇವತ್ತು ನಮ್ಮ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ ಅಭಿಯಾನ ಪ್ರಾರಂಭ ಮಾಡಿದರು. ನಮ್ಮ ವಾಲ್ಮೀಕಿ ಮಂದಿರ, ಮಹರ್ಷಿ ವಾಲ್ಮೀಕಿ ಮಂದಿರ. ಸೊ ಅದಕ್ಕಿಂತ ಮೊದಲಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ 8 ತಿಂಗಳ ಕಾಲ ಆ ಒಂದು ಮಹರ್ಷಿ ವಾಲ್ಮೀಕಿ ಮಂದಿರದಲ್ಲಿ ವಾಸವಾಗಿದ್ದರು. ಅದಾದಮೇಲೆ ನಮ್ಮ ದೇಶದ ಪ್ರಧಾನಿ ಸ್ವಚ್ಛ ಭಾರತ ಅಭಿಯಾನ 2014ರಲ್ಲಿ ಪ್ರಾರಂಭ ಮಾಡಿದರು. ಸೊ ನಾನು ಕೂಡ ಈ ಒಂದು ನನ್ನ ಅಭಿಯಾನ ದೆಹಲಿಯಲ್ಲಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ ಅಭಿಯಾನ ಪ್ರಾರಂಭ ಮಾಡಿರುವಂಥ ಸ್ಥಳ ಆಗಿರುವಂಥ ವಾಲ್ಮೀಕಿ ಮಂದಿರದಲ್ಲಿ ನಾನು ಏನಪ್ಪ ಅಂದ್ರೆ ಬಿಲ್ವಪತ್ರಿ ಸಸಿಗಳನ್ನು ನೆಡುವ ಮೂಲಕ ದೆಹಲಿ ಒಂದು ಮಂದಿರದಲ್ಲಿ ಮಾಡುವ ಮೂಲಕ ಅಲ್ಲಿ ಕೂಡ ಬಿಲ್ವಪತ್ರಿ ಅಭಿಯಾನ ಯಶಸ್ವಿಯಾಗಿ ಮಾಡಿದ್ದೀನಿ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ತಾವು ಕೇಂದ್ರ ಸರ್ಕಾರದ ಯಾವುದೇ ಒಂದು ಯೋಜನೆಗಳಾಗಿರಬಹುದು, ಬಹಳಷ್ಟು ಯೋಜನೆಗಳಿದೆ, ಅದನ್ನ ಜನರು ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಕೆಲಸವನ್ನ ಮಾಡ್ತಿದ್ದೀರಿ. ಅದಕ್ಕೊಂದು ಯೋಜನೆ ಕೂಡ ರೂಪಿಸಿದ್ದೀರಿ, ವಸುದೈವ ಕುಟುಂಬಕಂ, ಹೌದಲ್ಲ? ಸೊ ಅದರಲ್ಲಿ ಅಂಗನವಾಡಿ ಸಂಬಂಧಿಸಿದ್ದು, ಜನ್ಧನ್ ಆಗಿರಬಹುದು, ಆಯುಷ್ ಆಗಿರಬಹುದು, ಬೇರೆ ಬೇರೆ ಎಲ್ಲ ಯೋಜನೆಗಳ ಒಂದು ರೂಪು ಅದು ಜನ ಹೇಗೆ ಆಕ್ಸೆಸ್ ಮಾಡಬಹುದು ಅನ್ನೋದನ್ನ ತಾವು ತಿಳಿಸ್ಕೊಡ್ಬೇಕು ನನಗೆ. ಅದರ ಜೊತೆಗೇ ಇವತ್ತು ಸ್ವಚ್ಛ ಭಾರತ ಮೂಲಕ ಅನೇಕ ಕಾರ್ಯಕ್ರಮಗಳು ನಾವು ಸ್ವಚ್ಛ ಬೀದರ್, ಹಸಿರು ಬೀದರ್ ಅಂತೇಳಿ ಅಭಿಯಾನ ಕೂಡ 2022ರಲ್ಲಿ ನಾವು ಸುಮಾರು ಗ್ರಾಮಗಳಲ್ಲಿ ಆ ಒಂದು ತರಬೇತಿ ಕೊಟ್ಟು ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಆಶಾ ಕಾರ್ಯಕರ್ತರು, ಸ್ವಸಹಾಯ ಸಂಘ ಸದಸ್ಯರು, ಯುವಕ ಸಂಘ ಸದಸ್ಯರು, ಆಮೇಲೆ ಸ್ವಯಂ ಸೇವಾ ಸಂಸ್ಥೆ ಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳಿಗೆ ನಮ್ಮ ಬೀದರ್ ಸ್ವಚ್ಛ ಬೀದರ್, ಹಸಿರು ಬೀದರ್ ಅನ್ನುವಂಥ ವಿಶಿಷ್ಟ ಕಾರ್ಯಕ್ರಮ ಮಾಡುವ ಮೂಲಕ ನಮ್ಮ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರು ಮಹಾಸನ್ನಿಧಿಯವರ ಮೂಲಕ ಒಂದು ಅಭಿಯಾನ ಚಾಲನೆ ಕೊಟ್ಬಿಟ್ಟು ಸೊ ನಾವು ಬೀದರ್ ಜಿಲ್ಲೆಯನ್ನು ಸ್ವಚ್ಛ ಮತ್ತು ಹಸಿರು ಜಿಲ್ಲೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವು ಅತ್ಯಂತ ಯಶಸ್ವಿಯ ಕಾರ್ಯಕ್ರಮ ಮಾಡಿದ್ವಿ. ಅದಾದಮೇಲೆ ಇನ್ನೊಂದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ಕೊಟ್ಟಂಥ TB ಮುಕ್ತ, ಕ್ಷಯರೋಗ ಮುಕ್ತ ಭಾರತ ಕೂಡ ಕರೆ ಕೊಟ್ಟಿದ್ದರು. ಸೊ ಅಂಥ ಸಂದರ್ಭದಲ್ಲಿ ಅಂದರೆ ಇವತ್ತು ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಒಬ್ಬೊಬ್ಬರು ಒಂದು ದತ್ತು ಪೇಷಂಟ್ ತೊಗೊಂಡು, ಅಂದರೆ ಒಬ್ಬ TB ಪೇಷಂಟನ್ನು ನೀವು ದತ್ತು ತೊಗೊಂಡು ಸುಮಾರು 6 ತಿಂಗಳ ಕಾಲ ಅವ್ರಿಗೆ ಆರೈಕೆ ಮಾಡ್ರಿ ಅಂತ ಹೇಳಿದರು. ಸೊ ನಾನು ಸುಮಾರು 51 ಕ್ಷಯರೋಗಿಗಳನ್ನು ದತ್ತು ಪಡೆದುಕೊಂಡು 6 ತಿಂಗಳ ಕಾಲ ಆ ರೋಗಿಗಳು ಬೇಕಾಗುವಂಥ ಇವತ್ತು ಪಲ್ಸಸ್ ಆಗಿರ್ಬೋದು, ಪ್ರೋಟೀನ್ಸ್ ಕಂಟೆಂಟ್ಸ್ ಆಗಿರ್ಬೋದು, ಅಥವಾ ಇನ್ನಿತರ ಅವ್ರಿಗೇನು ನೀಡ್ ಸಪೋರ್ಟ್ ಇದೆ, ಸೊ ಗ್ರ್ಯಾನ್ಯುವಲ್ಸ್ ಆಗಿರ್ಬೋದು, ಬೇರೆ ಬೇರೆ ವಿಟಮಿನ್ ಕಿಟ್ಸ್ ಆಗಿರ್ಬೋದು, ಅವುಗಳೇನಪ್ಪ ಅಂದ್ರೆ ಕೊಟ್ಟು ಸುಮಾರು 51 ಕ್ಷಯರೋಗಿಗಳನ್ನು ದತ್ತು ತೊಗೊಂಡು ನಮ್ಮ ಭಾರತ ಕ್ಷಯಮುಕ್ತ ಭಾರತ ಮಾಡುವ ನಿಟ್ಟಿನಲ್ಲಿ ಕೂಡ ನಾವು ಪ್ರಯತ್ನ ಮಾಡಿದ್ವಿ. ಸೊ ಅದಾದಮೇಲೆ ನಾನು ಜೊತೆಗೇ ನನ್ನ ಕೇಂದ್ರ ಸರ್ಕಾರದಲ್ಲಿ ನಾನು ರಾಜ್ಯ ಅಭಿವೃದ್ಧಿ ಮತ್ತು ಸಮನ್ವಯ ಮೇಲುಸ್ತುವಾರಿ ಸಮಿತಿ ಸದಸ್ಯನಾಗಿರುವುದರಿಂದ ಇವತ್ತು ಕೇಂದ್ರ ಸರ್ಕಾರದ ಸುಮಾರು 95 ಯೋಜನೆಗಳು, ರಾಜ್ಯ ಸರ್ಕಾರದ 60ಕ್ಕಿಂತ ಹೆಚ್ಚಿನ ಯೋಜನೆಗಳ ಒಂದು ಕಂಪೋಡಿಯಂ ಮಾಡಿದೀವಿ ಅಂತ ಹೇಳಿದಾಗೆ ವಸುದೈವ ಕುಟುಂಬಕಂ ಅಂತೇಳಿ. ಇವತ್ತು ನಮ್ಮ ಜಗತ್ತಿನಲ್ಲಿ ಯಾವುದಾದ್ರೂ ದೇಶ ಇಡೀ ನಮ್ಮ ವಿಶ್ವವೇ ಒಂದು ಕುಟುಂಬ ಅಂತ ಹೇಳ್ತಂದ್ರೆ ಅದು ಭಾರತ ಇದೆ. ಸೊ ನಾವು ವೇದ ಉಪನಿಷತ್ತಲ್ಲಿ ನೋಡ್ಕೊಂಡು ಬಂದೀವಿ. ಆ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ವಸುದೈವ ಕುಟುಂಬ ಪರಿಕಲ್ಪನೆ ಕೊಟ್ಟುವಂಥ ದೇಶ ನಮ್ಮದಾಗಿದೆ. ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ಇಡೀ ಎಲ್ಲ ಸಮುದಾಯ, ಜಾತಿ ರಹಿತ, ವರ್ಣರಹಿತ, ಭೇದರಹಿತ ಎಲ್ಲರೂ ಕೂಡ ವಸುದೈವ ಕುಟುಂಬಕಂ ಅಂತ ಒಂದು ಸಂದೇಶದ ಮೇರೆಗೆ ನಾವು ಸುಮಾರು 150ಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳ ಒಂದು ವಸುದೈವ ಕುಟುಂಬದ ಬುಕ್ಕನ್ನು ಮಾಡಿದ್ವಿ. ಅಂದರೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಿರ್ಬೋದು, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಆಗಿರ್ಬೋದು, ಅಥವಾ ಹೌಸಿಂಗ್ ಯೋಜನೆ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಜಸ್ಟ್ ನಾವು ಪುಸ್ತಕ ಓಪನ್ ಮಾಡಿ ಒಂದು ಬಾರ್ಕೋಡ್ ಕ್ರಿಯೇಟ್ ಮಾಡಿದ್ವಿ. ಸುಮಾರು 5 ತಿಂಗಳಲ್ಲಿ ನಾವೊಂದು 15 ಜನ ಒಂದು ತಂಡ, ಅದರಲ್ಲಿ ಅಧಿಕಾರಿಗಳಿದ್ದರು, ಅದರಲ್ಲಿ ಎಕ್ಸ್ಪರ್ಟ್ಸ್ ಇದ್ದರು, ಆಮೇಲೆ ಕೆಲವರು ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ ಕೂಡ ಇದ್ದರು, ಯಾಕಂದರೆ ಬಾರ್ಕೋಡ್ ಎಲ್ಲ ಮಾಡಬೇಕಾಗಿದ್ರೆ. ಸೊ ಅದನ್ನು ರೆಡಿ ಮಾಡಿಬಿಟ್ಟು ಜಸ್ಟ್ ಸ್ಕ್ಯಾನ್ ಮಾಡಿಬಿಟ್ರೆ ಅಪ್ಲಿಕೆಂಟ್ ಇವತ್ತು ಅಂಗವಿಕಲರಾಗಿರ್ಬೋದು, ಬೇರೆ ತಗೋ ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ಅಪ್ಲಿಕೇಶನ್ ಲಿಂಕ್ ಅಲ್ಲಿ ಹೋಗ್ಬಿಡ್ತದೆ. ಸೊ ಅದರ ಮೂಲಕ ಅಂದರೆ ವೆಬ್ಸೈಟಲ್ಲಿ ಹೋಗ್ಲಿಕ್ಕೆ ತೊಂದರೆ ಆಗಬಾರ್ದು ಅಂಥೇಳಿ ಸುಮಾರು ಜನರಿಗೆ ಏನಪ್ಪ ಅದು ನೇರವಾಗಿ ಸುಮಾರು ಒಂದು 10,000 ಪುಸ್ತಕಗಳನ್ನು ನಾವು ಪ್ರಕಟ ಮಾಡಿ, ಇಂಗ್ಲೀಷಲ್ಲಿ ಪ್ರಕಟ ಮಾಡಿ, ಬಾರ್ಕೋಡ್ ಕ್ರಿಯೇಟ್ ಮಾಡಿ ಇಡೀ ದೇಶದಂತ ಏನಪ್ಪ ಅಂದ್ರೆ ನಮ್ಮ ಅನೇಕ ಕಲಾವಿದರಿಗೆ ಆಗಿರ್ಬೋದು, ಸಾರ್ವಜನಿಕರಿಗೆ, ನಾಗರಿಕರಿಗೆ ಎಲ್ಲರಿಗೂ ಕೂಡ ಅಂದ್ರೆ ಅವುಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿ, ಸೊ ಅವ್ರ ಮನೆಯಲ್ಲೇ ಕುಂತು
ಎಲ್ಲಿಗೆ ಹೋಗೋದೇ ಒಂದು ಪೈಸಾನು ಖರ್ಚು ಮಾಡದೆ ಮನೇಲಿ ಕುಂತು ಸರ್ಕಾರದ ಯೋಜನೆ ಬೆನಿಫಿಟ್ ಮಾಡಬೇಕಂತ ಒಂದು ವಸುದೈವ ಕುಟುಂಬ ನಾವು ತಂದಿದ್ವಿ. ಅದನ್ನು ನಮ್ಮ ರಾಜ್ಯದ ಘನತೆವೆತ್ತ ರಾಜ್ಯಪಾಲರು ರಾಜಭವನದಲ್ಲಿ ವಸುದೈವ ಕುಟುಂಬಕ್ಕನ್ನಪ್ಪ ಅಂದರೆ ಬಿಡುಗಡೆ ಮಾಡಿ ನಮ್ಮ ಒಂದು ಪ್ರೋತ್ಸಾಹಕ್ಕೆ ನಮ್ಮ ಕೆಲಸಕ್ಕೆ ಕೊಟ್ಟಿದ್ದಾರೆ. ಇದು ಬಹುಶಃ ನಮ್ಮ ಭಾರತದಲ್ಲೇ ಒಂದು ಪ್ರಥಮ ಪ್ರಯತ್ನ. ಅದು ಸ್ವತಃ ದುಡ್ಡಿಂದ ಮಾಡಿ ನಾವು ನಮ್ಮ ಜೊತೆ ಅನೇಕ ತಂಡದವರು ಇವತ್ತು ನಮ್ಮ ಜೊತೆ ಸಹಕಾರ ಕೊಟ್ಟು, ವಿಶೇಷವಾಗಿ ನಮ್ಮ ಡಾಕ್ಟರ್ ಗುರುಪಾದಪ್ಪ ನಾಗರಪಳ್ಳಿ ಆಸ್ಪತ್ರೆ ಅಧ್ಯಕ್ಷ ಸೂರ್ಯಕಾಂತ್ ನಾಗರಪಳ್ಳಿ ಅವರು ಕೂಡ ಒಂದು ಭಾಳ ಎಫರ್ಟ್ ಮಾಡಿ ಅವೆಲ್ಲವೂ ಕೂಡ ಸೇರಿಸಿ ಒಂದು ಸಂದೇಶವನ್ನು ಕೊಟ್ಟಿರೋದು ನಮಗೆ ಸಂತಸ ತಂದಿದೆ. ಬಹಳ ಖುಷಿಯಾಗುವಂತಹ ವಿಚಾರ ಸರ್. ನೀವು ತಾವು ಕೆಲವೊಂದು ಯೋಜನೆಗಳ ಬಗ್ಗೆ ಹೇಳಿದ್ರಿ, ಜನ ಆ ಯೋಜನೆಗಳ ಹೆಸರು ಕೇಳಿದರೆ ಸಂಪೂರ್ಣವಾದ ಮಾಹಿತಿ ಇರೋದಿಲ್ಲ. ತಾವು ಒಂದು QR ಕೋಡ್ ಮುಖೇನ ಅದನ್ನ ತಲುಪಿಸುವಂತಹ ಕೆಲಸ ಮಾಡಿದ್ರಿ. ಸೊ ಅದೇನದು ಕಂಪೋಡಿಯಂ ಅಂದ್ರೆ ಹೇಗಿದೆ ಸರ್? ಅದು ಬುಕ್ಲೆಟ್ ಅಥವಾ ವೆಬ್ಸೈಟ್ ಹೇಗೆ ಬರುತ್ತೆ? ಅಲ್ಲ, ನಾವು ಆ್ಯಕ್ಚುಲ್ ಅದರಲ್ಲಿ ಬುಕ್ಲೆಟ್ಸ್ ಮಾಡಿದ್ದೀವಿ. ಬುಕ್ಲೆಟ್ಸ್ ಮಾಡಿ ಅಂದರೆ ಯಾವುದು ಇವತ್ತು ಯುವ ಸಂವಾದ ಆಗಿರ್ಬೋದು, ಯುವ ಚೇತನ ಆಗಿರ್ಬೋದು, ಆಮೇಲೆ ಯುವ ಉತ್ಸವ ಆಗಿರ್ಬೋದು, ಯಾವ ಕಾರ್ಯಕ್ರಮ ಯಾವ ರೀತಿ ಭಾಗವಹಿಸಬೇಕಂತೇಳಿ ಜಸ್ಟ್ ಅದು ಕಾರ್ಯಕ್ರಮ ಕಂಟೆಂಟ್ ಇರ್ತದೆ, ಯಾರು ಅರ್ಹರು, ವಯಸ್ಸು ಎಷ್ಟು, ಯಾವಾಗ ಅಪ್ಲಿಕೇಶನ್ ಹಾಕಬೇಕಂತೇಳಿ ಅದ್ರ ಕೆಳಗಡೆ ಒಂದು ನಾವು ಬಾರ್ಕೋಡ್ ಕ್ರಿಯೇಟ್ ಮಾಡಿದ್ವಿ. ಜಸ್ಟ್ ಸ್ಕ್ಯಾನ್ ಮಾಡಿಬಿಟ್ರೆ ಅದು ಅಪ್ಲಿಕೇಶನ್ಗೆ ಹೋಗಿಬಿಡ್ತದೆ. ಸೊ ವಿಶೇಷವಾಗಿ ಇವತ್ತು ಅಂದಿನ ಕೇಂದ್ರ ಸಚಿವರಂತ ಭಗವಂತ ಖೂಬರ್ ಕೂಡ ನಮ್ಮ ಎಲ್ಲ ಅನೇಕ ಕಾರ್ಯಚಟುವಟಿಕೆ ಅವರು ಕೂಡ ಮಾರ್ಗದರ್ಶನ ಅಂದರೆ ಯಾವ ರೀತಿ ಮಾಡಬೇಕಂತೇಳಿ ಮಾಡಿ ಅನೇಕ ಯುವ ಸಂವಾದ ಆಗಿರ್ಬೋದು, ಯುವ ಸಂಸತ್ತು ಅಂದರೆ G20 ಸಂದರ್ಭದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳು ಮಾಡಿದ್ದೀವಿ. ಸೊ ಆ ಸಂದರ್ಭದಲ್ಲಿ ಕೂಡ ನಮ್ಮ ದೇಶದಲ್ಲಿ ಅಂದರೆ G20 ಪ್ರೆಸಿಡೆನ್ಸಿಯನ್ನು ಮಾಡ್ತಾಯಿದ್ದರು. ಸೊ ಅದನ್ನು ನಮ್ಮ ಭಾರತ ದೇಶ ಇಡೀ ವಿಜೃಂಭಣೆ ಮಾಡೋ ಅವಕಾಶ ನಮ್ಮ ಬೀದರ್ ಜಿಲ್ಲೆ ನಮಗೂ ಕೂಡ ನಮ್ಮ ನೆಹರು ಯುವ ಕೇಂದ್ರ ಇವತ್ತು ಮೇರಾ ಯುವ ಭಾರತ ಅಂತ ಏನು ಹೇಳ್ತೀವಿ. ಸೊ ಆ ಒಂದು ಸಂಸ್ಥೆಯ ಮೂಲಕ ನಾವು ನಮ್ಮ ಜಗದ್ಗುರು ಪಂಚಾಚಾರ್ಯ ಯುವಕ ಸಂಘದ ಮೂಲಕ G20 ಪ್ರೆಸಿಡೆನ್ಸಿ ಸೆಲೆಬ್ರೇಷನ್ ಕೂಡ ನಾವು ಮಾಡಿ ಯುವಕರನ್ನು ನಮ್ಮ ದೇಶದ ಮುಖ್ಯವಾಹಿನಿಗೆ ತರಬೇಕು. ಭಾರತ 2047ಕ್ಕೆ ವಿಶ್ವಗುರು ಆಗುವಂಥ ಒಂದು ಸಂಕಲ್ಪ ಏನಿದೆ, ನಾವೆಲ್ಲ ಇಡೀ ಯುವ ಸಮುದಾಯ ಸೇರಿಬಿಟ್ಟು ಅದನ್ನು ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಿದ್ದೀವಿ. ಓಕೆ, ತಾವು ಈಗಾಗಲೇ ಹೇಳಿದ ಹಾಗೆ ರಾಜ್ಯ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿಯಲ್ಲಿ ತಾವು ಸದಸ್ಯರಾಗಿದ್ದೀರಿ, ಹಾಗಾಗಿ ಇಷ್ಟೆಲ್ಲ ಯೋಜನೆಗಳನ್ನು ರೂಪಿಸ್ತಿದ್ದೀರಿ ಅಂತ. ಆದರೆ ಈ ಹಿಂದೆ ತಾವು ಪ್ರಾಣಿ ರಕ್ಷಣಾ ಮಂಡಳಿಯಲ್ಲಿದ್ರಿ, ಪ್ರಾಣಿ ಕಲ್ಯಾಣ ಮಂಡಳಿಯಲ್ಲಿದ್ರಿ. ಅಲ್ಲಿ ಒಂದು ಗಣನೀಯ ಬದಲಾವಣೆಯನ್ನು ಕೂಡ ತಂದ್ರಿ. ಗೋವುಗಳ ಹತ್ಯೆ ಆಗಿರಬಹುದು, ಅಕ್ರಮ ಕಸಾಯಿಖಾನೆಗಳನ್ನು ತೆರವುಗೊಳಿಸೋದಾಗಿರಬಹುದು, ಪ್ರಾಣಿಗಳ ರಕ್ಷಣೆ ಮಾಡೋದಾಗಿರಬಹುದು, ಆ ಕೆಲಸದ ಬಗ್ಗೆ ಮಾತನಾಡೋದಾದ್ರೆ ಸರ್? ಇದು ಬಹಳ ದೊಡ್ಡ ಒಂದು ಟಾಸ್ಕ್ ಇತ್ತು. ನಮ್ಮ ಸರ್ಕಾರ ಭಾಳ ದೊಡ್ಡ ಜವಾಬ್ದಾರಿ ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿಯ ಸದಸ್ಯರಾಗಿ ನಾಮನಿರ್ದೇಶನ ಮಾಡ್ತು. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ದೇಶದ ಏನಪ್ಪ ಅಂದ್ರೆ ಗೋಮಾತೆ ರಕ್ಷಣೆ ಮಾಡಬೇಕಂಥೇಳಿ ಒಂದು ದೊಡ್ಡ ಜವಾಬ್ದಾರಿ ಸರ್ಕಾರ ಕೊಡ್ತು. ಇವತ್ತು ನಾವು ನೋಡ್ತಾ ಇದ್ದೀವಿ. ಸೊ ಗೋಹತ್ಯೆ ನಮ್ಮ ದೇಶದಲ್ಲಿ ಯಾವ ರೀತಿ ಕಾನೂನಿನ ಅಡಿಯಲ್ಲಿ ಗೋಹತ್ಯೆ ಮಾಡೋದು ನಿಷೇಧ ಇದ್ದರೂ ಕೂಡ ಅದನ್ನು ಆಗ್ತಾಯಿದೆ. ಸೊ ಅಂಥ ದೊಡ್ಡ ಟಾಸ್ಕನ್ನು ನಾವು ಅತ್ಯಂತ ಎಫೆಕ್ಟಿವ್ ಆಗಿ ನಮ್ಮ ತಂಡದ ಜೊತೆ ಸೇರಿ ನಾವು ನಮ್ಮ ಅಧಿಕಾರಿ ಜೊತೆ ಸೇರಿ ಏನಪ್ಪ ಅಂದ್ರೆ ನಾವು 2-3 ಟೈರಲ್ಲಿ ಕೆಲಸ ಮಾಡಿದ್ವಿ. ಫಸ್ಟ್ ಗೋರಕ್ಷಣೆ ಯಾರು ಮಾಡ್ತಾರೆ, ಗೋಶಾಲೆಗಳನ್ನು ಅವುಗಳ ಅನುದಾನದಲ್ಲಿ ಒಳಪಡಿಸಬೇಕು, ಗೋರಕ್ಷಣೆ ಆಗಬೇಕು, ನಮ್ಮ ದೇಶೀಯ ತಳಿಗಳ ಅಭಿವೃದ್ಧಿ ಆಗಬೇಕಂತೆ ಮೊದಲನೇ ಹಂತದಲ್ಲಿ ಕೆಲಸ ಮಾಡಿದ್ವಿ. ಅದು ಆದಮೇಲೆ ಅಕ್ರಮ ಕಸಾಯಿಖಾನೆ ಮೂಲಕ ಯಾರು ಈ ಗೋಗಳನ್ನು ಹತ್ಯೆ ಮಾಡ್ತಾರೆ, ಸೊ ಅಂಥವ್ರ ಮೇಲೆ ಖಡಾಖಂಡಿತವಾಗಿ ರಾತ್ರಿ ಕೂಡ ನಾವು ಕಾರ್ಯಾಚರಣೆ ಮಾಡಿ ಅನೇಕ ಜಿಲ್ಲೆಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳ ಜೊತೆ ಪೊಲೀಸ್ ತೊಗೊಂಡೋಗ್ಬಿಟ್ಟು ನಾವು ಕಾರ್ಯಾಚರಣೆ ಮಾಡಿ ಅದನ್ನು ತಡೆದು ಸುಮಾರು ಲಕ್ಷಾಂತರ ಗೋಮಾತೆಯನ್ನು ಇವತ್ತು ನಾನು ರಕ್ಷಣೆ ಮಾಡಿದ್ದೀನಿ. ಸೊ ಇಂಥ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಅನೇಕ ಜನರು, ಅನೇಕ ಸಂಘಟನೆಗಳು ಕೂಡ ಗುರಿ ಮಾಡಿಕೊಂಡ್ರು, ಇಲ್ಲ ನೀವು ವೈಯಕ್ತಿಕವಾಗಿ ಇಷ್ಟು ಮಾಡಿದ್ದಾರೆ, ಇವರೇ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೂ ನಾನು ನನ್ನ ಜೀವದ ಹಂಗನ್ನು ತೊರೆದು ನಮ್ಮ ಗೋಮಾತೆಯನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕಾನೂನಿನ ಅಡಿಯಲ್ಲಿ ಏನಪ್ಪ ಅಂದರೆ ಯಾವ್ಯಾವ ಕ್ರಮಗಳನ್ನು ತೊಗೋಬೇಕಂತೇಳಿ ನಾವು ಗೋಶಾಲೆ ಆಗಿರ್ಬೋದು, ಹೈದರಾಬಾದ್ ಅಂತ ದೊಡ್ಡ ರಸ್ತೆ ಸ್ಲಾಟರ್ ಹೌಸ್, ಅಂತಾರಾಷ್ಟ್ರೀಯ ದೊಡ್ಡ ಸ್ಲಾಟರ್ ಹೌಸ್ಗಳು ಅಕ್ರಮವಾಗಿ ಮಾಡ್ತಿರೋದನ್ನ ತಡೆದು ನಾನು ಗೋಮಾತೆ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದ್ದೀವಿ. ಭಾರತ ಸರ್ಕಾರ ಅಷ್ಟೊಂದು ದೊಡ್ಡ ಜವಾಬ್ದಾರಿ ನನ್ನ ಕೊಟ್ಟಿರೋದ್ರಿಂದ ನಾನು ಯಾವುದರಲ್ಲಿ ಕೂಡ ಏನು ಇದು ಮಾಡಿಕೊಡ್ದಲ್ಲೇ ಬಹುಶಃ ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ಇತಿಹಾಸದಲ್ಲಿ ಕೆಲವೊಂದು ಸ್ಲಾಟರ್ ಹೌಸಲ್ಲಿ ಪ್ರವೇಶನೇ ಮಾಡೋಕ್ಕೆ ಯಾರಿಗಾಗಿರಲಿಲ್ಲ. ಸೊ ಅಂಥ ಒಂದು ಅಕ್ರಮ ಕಸಾಯಿಖಾನೆಗಳಲ್ಲಿ ನಾನು ಏನಪ್ಪ ಅಂದ್ರೆ ರಾತ್ರಿ ಕಾರ್ಯಾಚರಣೆ ಮಾಡಿ ನಮ್ಮ ತಂಡದೊಂದಿಗೆ ಅನೇಕ IAS IPS IFS ಅಧಿಕಾರಿಗಳ ತಂಡವರು ಸೇರಿ ನಾವು ಮಾಡಿದ್ವಿ. ಆದರೆ ಕೆಲವೊಂದು ಸಾರಿ ವ್ಯವಸ್ಥೆ ಸಿಸ್ಟಮ್ಸ್ ಭಾಳ ಕೆಟ್ಟದಾಗಿರುತ್ತೆ. ಸೊ ನಾವು ಯಾವುದೋ ಒಂದು ಕಾರ್ಯಾಚರಣೆ ಮಾಡಿ ಇದು ಮಾಡಬೇಕಾದ್ರೆ ಅವೆಲ್ಲವೂ ಕೂಡ ಅಲ್ಲಿ ಏನೋ ವ್ಯವಸ್ಥೆ ಮಾಡಿ ಅದನ್ನು ಫೇಲ್ ಮಾಡ್ಬೇಕಂತ ಭಾಳ ಪ್ರಯತ್ನ ಕೆಲವೊಂದು ಕಡೆ ಆಯಿತು. ಆದರೂ ನಾವೆಲ್ಲ ನೀವು ಸರಿಯದ ಅಂತ ಹೇಳಿದ್ರು ಕೂಡ ನಾವು ವಾಪಸ್ ಬರ್ತೀವಿ ಅಂತ ಹೇಳಿ ನಾವು ಏರ್ಪೋರ್ಟಲ್ಲಿ ಸ್ಟೇ ಆಗಿ ಮತ್ತೆ ಮಧ್ಯರಾತ್ರಿ 4 ಗಂಟೆ ಹೋಗಿ ಕಾರ್ಯಾಚರಣೆ ಮಾಡಿ ಗೋಮಾತೆಯನ್ನು ರಕ್ಷಣೆ ಮಾಡಿದ್ದೀವಿ. ಅಕ್ರಮ ಕಸಾಯಿಖಾನೆ ಯಾರು ನಡೆಸ್ತಾರೋ ಅವ್ರ ಮೇಲೆ ಖಡಾಖಂಡಿತವಾಗಿ ಅವ್ರ ಮೇಲೆ ಪ್ರಕರಣಗಳನ್ನು ದಾಖಲಿಸಿ ಗೋಮಾತೆಯನ್ನು ರಕ್ಷಣೆ ಮಾಡಿದ್ದೀವಿ. ಓಕೆ, ಇನ್ನೊಂದು ವಿಚಾರ, ಪ್ರಸ್ತುತ ನಾವು ಸುಪ್ರೀಂ ಕೋರ್ಟ್ನಿಂದ ಒಂದು ವರದಿ ಬಂತು ಬೀದಿ ನಾಯಿಗಳ ಕುರಿತಾಗಿ, ವ್ಯಾಪಕವಾಗಿ ಚರ್ಚೆಗೂ ಕೂಡ ಗ್ರಾಸವಾಯಿತು. ತಾವು ಈ ಬೀದಿ ನಾಯಿಗಳ ಸಂರಕ್ಷಣೆ ಮಾಡುವಲ್ಲಿ ಜೊತೆಗೆ ಅದಕ್ಕೆ
ಅಗತ್ಯವಾಗಿ ಈ ಸ್ಟೆರಿಲೈಸ್ ಮಾಡಿಸೋದಾಗಿರಬಹುದು, ಅಕ್ರಮವಾಗಿ ಅದನ್ನು ಕೊಲ್ಲದೆ ಅವಕ್ಕೊಂದು ಏನಾದ್ರು ಶೆಲ್ಟರ್ ಕೊಟ್ಟು ಅಕ್ರಮವಾಗಿ ಅದನ್ನ ನಡೆಸ್ಕೊಳ್ದೇನೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಕೆಲಸ ಮಾಡಬಹುದು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ತಾವು ಕೆಲಸ ಮಾಡಿದ್ದೀರಿ ಸರ್, ಅದ್ರ ಬಗ್ಗೆ ಹೇಳ್ಬಹುದಾ? ಖಂಡಿತ. ನಾನು ಬೀದರ್ ವಿಶೇಷವಾಗಿ ಅಣ್ಣ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣನವರ ನಾಡಿನಿಂದ ಬಂದಿನಿ. ದೈವೇ ಧರ್ಮದ ಮೂಲವೇ ಅಂತ ಹೇಳಿದ್ದಾರೆ. ಸೊ ಎಲ್ಲ ಸಕಲ ಪ್ರಾಣಿಗಳಲ್ಲಿ ದೈವೇ ಬೇಕಂತ ಹೇಳಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಯಾವುದೇ ಪ್ರಾಣಿ ಆಗಿರ್ಬೋದು, ನಾವು ನಾಯಿ ಅದಾದ ತಕ್ಷಣ ಅದಕ್ಕೆ ನಾವು ಕೊಲ್ಲಕ್ಕಾಗಲ್ಲ. ಸೊ ಅದು ಕೂಡ ಜೀವಿಸುವಂಥ ಹಕ್ಕು, ಅದನ್ನು ಕೂಡ ದಯೆ ಮಾಡುವಂಥ ಕರ್ತವ್ಯ ನಮ್ಮಲ್ಲಿದೆ. ಸೊ ಅಂಥ ಸಂದರ್ಭದಲ್ಲಿ ಅಂದರೆ ಅದರಿಂದ ಅದನ್ನು ಕೂಡ ರಕ್ಷಣೆ ಆಗಬೇಕು. ಆಮೇಲೆ ಅದರಿಂದ ನಮ್ಮ ಸಾರ್ವಜನಿಕರಿಗೆ, ನಾಗರಿಕರಿಗೆ, ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿಯ ಒಂದು ವಿಶಿಷ್ಟ ಕಾರ್ಯಕ್ರಮ ABC ಅನಿಮಲ್ ಬರ್ತ್ ಕಂಟ್ರೋಲ್ ಆಫ್ ಸ್ಟ್ರೇ ಡಾಗ್ಸ್ ಅಂತೇಳಿ ಕಾರ್ಯಕ್ರಮ ಮಾಡೋ ಮೂಲಕ ಇವತ್ತು ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅವರ ಮೂಲಕ ಇವತ್ತು ನಮ್ಮ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಆಗಿರ್ಬೋದು, ಸ್ವಯಂ ಸೇವಾ ಸಂಸ್ಥೆಗಳಾಗಿರ್ಬೋದು, ಅದರ ಮೂಲಕ ಏನಪ್ಪ ಅಂದ್ರೆ ನಾವು ಕಾರ್ಯಕ್ರಮ ಹಾಕ್ಕೊಂಡು ಅವರಿಗೆ ಅಂದರೆ ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಆ ಒಂದು ಕಾರ್ಯಕ್ರಮ ಕೊಟ್ಟು ಅವುಗಳನ್ನು ಸರ್ಜರಿ ಮಾಡಿ ಮತ್ತೆ ಪುನಃ ಅಂದರೆ ಯಾವ ನೀವು ಲೊಕೇಶನಲ್ಲಿ ನೀವು ಟೆಸ್ಟ್ ಮಾಡ್ತೀರಿ ನಾಯನ GPS ಮಾಡಿಬಿಟ್ಟು ಸರ್ಜರಿ ಮಾಡಿಬಿಟ್ಟು ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಬಿಟ್ಟು ಮತ್ತೆ ಅದೇ ಸ್ಥಳದಲ್ಲಿ ವಾಸ ಮಾಡೋಕೆ, ಅಂದರೆ ಅಲ್ಟಿಮೇಟ್ ಆಗಿ ಈ ಒಂದು ನಾಯಿಗಳ ಸಂಖ್ಯೆ ಹೆಚ್ಚಾಗಬಾರ್ದು, ಅವು ಕೂಡ ಬದುಕಬೇಕು. ಅದರಿಂದ ನಮ್ಮ ನಾಗರಿಕರಿಗೆ, ಸಾರ್ವಜನಿಕರಿಗೆ, ಮಕ್ಕಳಿಗೆ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ನಾವು ಸಾಕಷ್ಟು ಅನುದಾನಗಳು ಕೂಡ ಏನಪ್ಪ ಅಂದ್ರೆ ನಾವು ಆಯಾ ಸ್ಥಳೀಯ ಸಂಸ್ಥೆಗಳಿಗೆ, ನಗರಸಭೆ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಎಲ್ಲವೂ ಕೂಡ ನಾವು ಅನುದಾನ ಕೊಟ್ಟಿದ್ದೀವಿ. ಓಕೆ. ಸೊ ಏನೆಲ್ಲ ಸವಾಲುಗಳಿತ್ತು ಸರ್ ಈಗ ಬೇರೆ ಪ್ರಾಣಿ ವಿಚಾರಗಳಲ್ಲಿ ತಾವು ಇವಾಗ ಗಮನಿಸ್ತಾ ಹೋದ್ರೆ? ನಮ್ಮಲ್ಲಿ ಬೀದಿನಾಯಿಗಳನ್ನೇ ತಗೊಂಡ್ರೆ ನೀವು ವಾಹನಗಳಿಗೆ ಸಿಲುಕ್ ಸಾಯೋದಿರುತ್ತೆ, ಮತ್ತು ಅದನ್ನ ನಿರ್ವಹಣೆ ಮಾಡೋದಕ್ಕೆ ಈ ಕಸದವರು ಇದನ್ನ ಕಸಕ್ಕೆ ಹಾಕಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಬೇರೆ ಏನು ಮಾಡಬೇಕು ಅನ್ನೋದು ಅವರಿಗೂ ಕೂಡ ದಾರಿ ತೋರೋದಿಲ್ಲ. ಇದಕ್ಕೇನಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಥರದ್ದು ಏನಾದರೂ ಕಂಡುಕೊಂಡಿದ್ಯಾ? ಇವಾಗ ಸುಪ್ರೀಂ ಕೋರ್ಟೇ ಒಂದು ಮೊನ್ನೆ ತಾವೆಲ್ಲ ನೋಡಿದ್ರೆ ಆದೇಶ ಮಾಡಿದೆ. ಅವುಗಳನ್ನು ಆಯಾ ಓಣಿಗಳೇನಪ್ಪ ಅಂದ್ರೆ ಒಂದು ಪಾಂಡ್ ಮಾಡಬೇಕಂತ, ಒಂದು ಸ್ಥಳದಲ್ಲಿ ಏನಪ್ಪ ಅಂದ್ರೆ ಬಿಡಬೇಕಂತ ಹೇಳಿದ್ದಾರೆ, ರಕ್ಷಣೆ ಮಾಡಿ. ಸೊ ಆ ಸ್ಥಳಗಳಲ್ಲಿ ಏನಪ್ಪ ಅಂದ್ರೆ ನಾವು ಅಲ್ಲಿರುವಂಥ ನಾಯಿಗಳ ಸ್ಟ್ರೀಟ್ ಓಣೆಯಲ್ಲಿರುವಂಥ ನಾಯಿಗಳನ್ನು ಅಂದರೆ ಪೆಟ್ಟು ಬಿಟ್ಟು ಅಲ್ಲಿರುವಂಥ ನಾಯಿಗಳನ್ನು ಒಂದು ಓಣೆಯಲ್ಲಿ ಒಂದು ಕಡೆ ಹಾಕಿಬಿಟ್ಟು, ಕೆಲವರು ಏನಪ್ಪ ಅಂದ್ರೆ ಅದಕ್ಕೆ ಫೀಡಿಂಗ್ ಮಾಡ್ತಾ ಇರ್ತಾರೆ, ರಸ್ತೆಯಲ್ಲಿ ಫೀಡಿಂಗ್ ಮಾಡಿಲ್ಲ, ಒಂದು ನಿಗದಿತ ಸ್ಥಳದಲ್ಲಿ ಹೋಗಿ ಫೀಡಿಂಗ್ ಮಾಡುವಂಥ ವ್ಯವಸ್ಥೆ ಮತ್ತು ಅವುಗಳನ್ನು ಕೂಡ ರಕ್ಷಣೆ ಮಾಡುವಂಥ ವ್ಯವಸ್ಥೆ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನ ಕೂಡ ಕೊಟ್ಟಿದೆ. ಸೊ ಅದರ ಕೆಲವೊಂದು ಸರಿ ಏನು ಅನಿಸ್ತಿಲ್ಲ, ಅವುಗಳನ್ನು ಶಿಫ್ಟ್ ಮಾಡಿ ಅಂತ ಆಯಿತು. ಅದರಲ್ಲಿ PCA ಆ್ಯಕ್ಟ್ ವೈಲೇಷನ್ ಆಗ್ತಂತ ಕೆಲವರೆಲ್ಲ ಅದು ಆಯಿತು. ಆಮೇಲೆ ಚರ್ಚೆ ಬಂದು ರಿವ್ಯೂ ಪಿಟಿಷನ್ ಆಯಿತು. ಅದಾದಮೇಲೆ ಅಂದರೆ ಪ್ರಾಣಿ ಕೂಡ, ನಾಯಿ ಕೂಡ ರಕ್ಷಣೆ ಆಗಬೇಕು, ಅದರಿಂದ ತೊಂದರೆ ಆಗಬಾರ್ದಂತೆ ಒಂದು ಕಡೆ ಒಂದೊಂದು ಓಣಿಯಲ್ಲಿ ಏನಪ್ಪ ಅಂದ್ರೆ ಒಂದು ಪಾಂಡ್, ಡಾಗ್ ಪಾಂಡ್ಸ್ ಅಂತ ಮಾಡಿ ಅದರಲ್ಲಿ ರಕ್ಷಣೆ ಕೊಡಬೇಕು. ಅದರಿಂದ ಸಾರ್ವಜನಿಕ ತೊಂದರೆ ಆಗುವಂಥ ನಿರ್ಧಾರ ಆಗಲೇ ಅದು ಅನುಪಾಲನ ಎಲ್ಲ ಕಡೆ ಆಗ್ತಾ ಇದೆ. ಖಂಡಿತ. ನಾವು ವಾಸಿರುವಂತಹ ಏರಿಯಾಗಳಲ್ಲೂ ಕೂಡ ಒಂದಿಷ್ಟು ಜನ ಒಂದು ನಿಗದಿತ ಸ್ಥಳ ಮಾಡಿಕೊಂಡು ಅಲ್ಲೇನೆ ಆಹಾರವನ್ನ ಹಾಕುವಂತ ಕೆಲಸ ಮಾಡ್ತಾರೆ. ಆ ರೀತಿ ಮಾಡಿದ್ರೆ ಪ್ರಾಯಶಃ ಪ್ರಾಣಿಗಳಿಗೂ ಕೂಡ ಬದುಕೋದಕ್ಕೆ ತಾವು ಹೇಳ್ದಾಗೆ ದಯೆ ಧರ್ಮದ ಮೂಲವಯ್ಯ. ಇದರ ಜೊತೆಗೆ ಸರ್, ತಾವು ಆಹಾರ ನಿಗಮದಲ್ಲಿ ಕೂಡ ಕೆಲಸ ಮಾಡಿದ್ದೀರಿ. ನಮ್ಮಲ್ಲಿ ಏನಂತ ಹೇಳಿದ್ರೆ ಸಮರ್ಪಕವಾಗಿ ಆಹಾರ ಜನರಿಗೆ ತಲುಪೋದು ಎಷ್ಟು ಸಮರ್ಪಕ ಅಂತ ಹೇಳಿದ್ರೆ ಅದರಲ್ಲಿ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಇದೆಯಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಈ ಆಹಾರ ನಿಗಮದಲ್ಲಿ ಯಾವ ರೀತಿ ಕೆಲಸದ ರೂಪುರೇಷೆ ಇರುತ್ತೆ, ಅದನ್ನು ಯಾವ ರೀತಿ ತಾವು ಕೆಲಸ ಮಾಡಿದ್ರಿ, ಹೇಗೆ ಜನರಿಗೆ ತಲುಪಿಸಿದ್ರಿ ಅಂತ? ಭಾರತೀಯ ಆಹಾರ ನಿಗಮದ ಸಲಹಾ ಸಮಿತಿ ಸದಸ್ಯರಾಗಿ ಇವತ್ತು ನಮ್ಮಲ್ಲಿ ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆ ಕಾಯ್ದೆ ಇದೆ. ಸೊ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಈ ಒಂದು ಆಹಾರ ಧಾನ್ಯ ಅಂದರೆ ಸಾರ್ವಜನಿಕರಿಗೆ, ನಾಗರಿಕರಿಗೆ ಸಮರ್ಪಕವಾಗಿ ಗುಣಮಟ್ಟ ಮತ್ತು ಅಷ್ಟೇ ಕ್ವಾಂಟಿಟಿಯಲ್ಲಿ ವಿತರಣೆ ಆಗಬೇಕೆಂಬುದು ಒಂದು ನಿಯಮ ಇದೆ. ಆಮೇಲೆ ಯಾರು ಕೂಡ ಹಸಿವಿನಿಂದ ಯಾರು ಕೂಡ ಬಳಬಾರ್ದು, ಹಸಿವಿನಿಂದ ತೊಂದರೆ ಆಗಬಾರ್ದು ಅಂತೇಳಿ ಅನೇಕ ಕಾರ್ಯಕ್ರಮಗಳಿವೆ. ಸೊ ಅಂಥ ಮಟ್ಟದಲ್ಲಿ ಇವನ್ನು ಪ್ರಾಪರಾಗಿ ಇಂಪ್ಲಿಮೆಂಟೇಷನ್ ಮಾಡೋ, ಒಂದು ಮಾನಿಟರಿಂಗ್ ಮಾಡುವ ನಿಟ್ಟಿನಲ್ಲಿ ನಾವು ಬಹುಶಃ ನಾವು ಕೂಡ ಇಡೀ ರಾಜ್ಯವನ್ನು ಸುತ್ತಿ, ಅಂದರೆ ಬೀದರಿಂದ ಚಾಮರಾಜನಗರವರೆಗೆ ಎಲ್ಲ ಕಡೆ ಕೋಲಾರವರೆಗೆ ಅಡ್ಡಾಡಿ ಪ್ರತಿ ಗೋಡೌನ್ಗೆ, ಪ್ರತಿ PDS ಶಾಪ್ಗೆ ಹೋಗಿ ಪರಿಶೀಲನೆ ಮಾಡಿ ನಮ್ಮ ದೇಶದ ಜನತೆಗೆ, ನಮ್ಮ ರಾಜ್ಯದ ಜನತೆಗೆ ಒಂದು ಕ್ವಾಲಿಟಿ ಇರುವಂಥ ಈ ಒಂದು ಫುಡ್ ಗ್ರೇನ್ಸ್, ಆಹಾರ ಧಾನ್ಯ, ಇವತ್ತು ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಕೆಲವೊಂದು ಕಡೆ ರಾಗಿ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಅವುಗಳನ್ನು ಗುಣಮಟ್ಟದಲ್ಲಿ ಕೊಡಬೇಕು. ಆಮೇಲೆ ಯಾವುದೇ ತೊಂದರೆ ಆಗಬಾರ್ದು, ಅಂದರೆ ನಿಗದಿತ ಕ್ವಾಂಟಿಟಿ ಕೂಡ ಅವ್ರಿಗೆ ಮುಟ್ಟಬೇಕು. ಜೊತೆಗೆ ಇನ್ನೊಂದು ಆ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಫೇರ್ ಪ್ರೈಸಲ್ಲೆಲ್ಲ ಸಾಕಷ್ಟು ಕಾಳಸಂತೆಯಲ್ಲಿ ಇತ್ತು. ಅಂದರೆ ಈ ಒಂದು ರ್ಯಾಷನ್ ಶಾಪ್ ಅಂಗಡಿಯಲ್ಲಿ ಒಂದು 100 ಜನ ಇದ್ದರೆ 50 ಜನ ರ್ಯಾಷನ್ ಅಂಗಡಿಯಿಂದ ಅದು ರ್ಯಾಷನ್ಸ್ ಒಯ್ತಾ ಇದ್ರು, ಉಳಿದವರು ಒಯ್ತಾ ಇರಲಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅದು ಕೂಡ ಕೆಲವೊಂದು ಸರಿ ಕಾಳಸಂತೆಯಲ್ಲೇನು ಕೂಡ ಅದನ್ನು ಸೇಲ್ ಮಾಡ್ತಾ ಇದ್ರು. ಸೊ ಇವತ್ತು ಬಯೋಮೆಟ್ರಿಕ್ ವ್ಯವಸ್ಥೆ ನಾವು ಅನೇಕ ರಿಕಮೆಂಡೇಷನ್ಸ್ ಮಾಡಿದ್ದೀವಿ. ಅಂದರೆ ಸರ್ಕಾರಕ್ಕೆ ಯಾವ ರೀತಿ ಪುನಶ್ಚೇತನೆ ಮಾಡಿ ಯಾರಿಗೆ ಮುಟ್ಟಬೇಕು ಆಹಾರಧಾನ್ಯ ಅವ್ರಿಗೆ ಮುಟ್ಟಬೇಕು. ಕಾಳಸಂತೆಯಲ್ಲಿ ಹೋದಂತೆ ಇವತ್ತು ನಾವೇನು ಹೇಳ್ತಾ ಇದ್ದೀವಿ, ಫುಡ್ EKYC ಮಾಡೋ ಮೂಲಕ ಅನೇಕ ರಿಫರೆನ್ಸ್ಗಳು, ಅಂದರೆ ನಾವು ರಿಕಮೆಂಡೇಷನ್ಸ್ ನಾವು ಇರುವಂಥ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೊಟ್ಟಿವಿ. ಅಂತ ಅನೇಕ ನಾವು ಮಾಡಿದಂಥ ಶಿಫಾರಸುಗಳು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತಂದಿರೋದ ಫಲವಾಗಿ ಇವತ್ತು ಕಡಿಮೆ ಆಗಿದೆ. ಅಂದರೆ EKYC ಆಗಿ ಯಾರು ರೇಷನ್ ಅಂಗಡಿ ಶಾಪ್ ತಗೋತಾರೋ ಅಲ್ಲಿ ಬಯೋಮೆಟ್ರಿಕಲ್ ಥಂಬ್ ಹೊಡೆದು ರೇಷನ್ ತೊಗೋಬೇಕು. ಮೊದಲು ಆ ವ್ಯವಸ್ಥೆ ಇರಲಿಲ್ಲ. ಕೆಲವೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಇದೇ ಬೆಂಗಳೂರಲ್ಲಿ
ಈ ಫುಡ್ ಗೋಡೌನ್ಲಿಂದನೇ ಬಂದು ಕೆಲವರು ಅಕ್ರಮ ಒಯ್ತೀರಿ ಆಹಾರದನೇ ಒಯ್ತಾರೆ ಸರ್ ಅಂತ ಹೇಳಿದ್ರು. ಮತ್ತು ನೀವೇನು ಮಾಡ್ತೀರಪ್ಪ ಅಂದ್ರೆ ಸರ್ ನಾವು ಬದುಕಬೇಕು, ರಾತ್ರಿ ಬಂದು ಗಲಾಟೆ ಮಾಡ್ತಾರೆ ಅಂತೇಳಿ ಇಷ್ಟು ದೊಡ್ಡ ಸಮಸ್ಯೆ ಇತ್ತು. ನಾವೆಲ್ಲ ಕಡೆ CCTV ಸರ್ವೆಲೆನ್ಸ್ ಆಗಿಬಿಟ್ಟು ಬಯೋಮೆಟ್ರಿಕ್ ಮಾಡಿ ಸ್ಟ್ರಾಂಗ್ ಆಗಿ ಸ್ಟ್ರೆಂಥನ್ ಆಗಿ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ, ಆ ಸಂದರ್ಭದಲ್ಲಿ ಮಾಡಿದ್ದೀವಿ. ಓಕೆ ಸರ್, ತಮ್ಮ ಕೆಲಸದ ರೂಪುರೇಷೆನ ನಾನು ಗಮನಿಸಿದ್ರೆ ಸಂವಿಧಾನದ ಅಡಿಯಲ್ಲಿ ಸರ್ಕಾರ ನೀಡಿರುವಂತಹ ಎಲ್ಲ ಸೌಲಭ್ಯ ಅಥವಾ ಯಾವುದೇ ಸೌಲಭ್ಯ, ಇದರಲ್ಲಿ ಎರಡೂ ಕೂಡ ಎಲ್ಲ ಹಾಗೂ ಯಾವುದೇ ಜನರಿಗೆ ಸಮರ್ಪಕವಾಗಿ ತಲುಪಬೇಕು ಅನ್ನೋದು ತಮ್ಮ ಒಂದು ಧ್ಯೇಯ. ಸೊ ಈ ಕೆಲಸ ತಾವು ಮಾಡೋದಕ್ಕೆ ಹೊರಟಾಗ ತಾವು ಇವಾಗ ಹೇಳಿದ್ರಿ ರೇಷನ್ನ ಕಾಳು ಸಂತೆಯಲ್ಲಿ ಮಾರ್ತಿರ್ತಾರೆ, ಇಲ್ಲಿ ಎಷ್ಟೋ ರೂಪಾಯಿಗೆ ಉಚಿತವಾಗಿ ಬಂದಿರೋದನ್ನ ಅಲ್ಲಿ ದುಡ್ಡು ಹಾಕಿ ಜನರಿಗೆ ಕೊಡ್ತಿರ್ತಾರೆ ಅಂತ ಹೇಳಿ, ಇದನ್ನ ತಡಿಬೇಕು ಅಂತ ಹೊರಟಾಗ ಒಂದಷ್ಟು ಸವಾಲುಗಳು ಎದುರಾಗಿರುತ್ತೆ. ತಾವು ಕೂಡ ಜೀವದ ಹಂಗು ತೋರ್ದು ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಇಲ್ಲಿ ತನಕ ಬಂದಿದ್ದೀರಿ ಸಮಾಜ ಸೇವೆ ಹಾದಿಯಲ್ಲಿ. ಸೊ ಈ ಸಂವಿಧಾನದ ಅಡಿಯಲ್ಲಿ ಸರ್ಕಾರ ನಿಯೋಜಿಸಿದ ಅಭಿಯಾನಗಳನ್ನ ಅಥವಾ ಯೋಜನೆಗಳನ್ನ ಜನರಿಗೆ ತಲುಪಿಸೋದು ಸಮರ್ಪಕವಾಗಿ ಎಷ್ಟು ಕಷ್ಟ ಅಥವಾ ಎಷ್ಟು ಹೊರೆ ಅಂತ ಅನ್ಸುತ್ತೆ? ಭಾಳ ದೊಡ್ಡ ಇದು ಟಾಸ್ಕ್ ಇದೆ. ಯಾಕಂದರೆ ನನಗೆ ಕೊಟ್ಟಂಥ ಎಲ್ಲ ಟಾಸ್ಕ್ಗಳಲ್ಲಿ ಅದೇ ರೀತಿ ಆಗಿರುವಂಥ ಟಾಸ್ಕ್ ಇತ್ತು ನನಗೆ. ಸೊ ನಾನು ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ಇದ್ದಾಗ ಕೂಡ ಗೋಮಾತೆ ರಕ್ಷಣೆ ಮಾಡ್ಕೊಂಡು ಭಾಳ ದೊಡ್ಡ ಟಾಸ್ಕ್ ಆಗಿ ಒಂದು ವಿಶಿಷ್ಟ ಒಂದು ವ್ಯವಸ್ಥೆಯನ್ನು ನಾನು ಎದುರು ಹಾಕೋಬೇಕಾಯಿತು. ಸೊ ಆದರೂ ಕೂಡ ನಾನು ಯಾವುದಕ್ಕೆ ಹೆದರದೇ 24 hours ಗೋಮಾತೆ ರಕ್ಷಣೆಯಾಗಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಇವತ್ತು ನಾನು ರಾಜ್ಯ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲುಸ್ತುವಾರಿ ಸಮಿತಿಯಲ್ಲಿ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ನಾವು ಒಂದು ವ್ಯವಸ್ಥೆ ಮಾಡಿದೆ. ಯಾವ ರೀತಿ ಒಳ್ಳೆ ರೀತಿ ಕೆಲಸ ಮಾಡಿದಂಥ IAS ಅಧಿಕಾರಿಗಳಿಗೆ ನಾವು ಪ್ರಮೋಟ್ ಮಾಡಬೇಕಂತೇಳಿ ನಮ್ಮ CS ಅಂತ ಶಾಲೆ ರಜೇಶ್ ಮೇಡಮ್ ಅವರು ಏನಪ್ಪ ಅಂದ್ರೆ ಒಳ್ಳೆ ರೀತಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು 100% ರೀಚ್ ಮಾಡಿದವರಿಗೆ IAS ಅಧಿಕಾರಿಗಳಿಗೆ ಪ್ರಶಂಸನಾ ಪತ್ರ ಕೊಡಬೇಕಂತೇಳಿ ಅದೊಂದು ಪ್ರಯತ್ನ. ಅಂದರೆ ಆಫೀಸರ್ಸ್ ಯಾರು ಒಳ್ಳೆ ರೀತಿ ಕೆಲಸ ಮಾಡ್ತಾರೋ ಅವ್ರನ್ನ ಪ್ರಮೋಟ್ ಮಾಡಬೇಕಂತ ಒಂದು ಕಾರ್ಯಕ್ರಮ. ಇನ್ನೊಂದು ಕೆಲವೊಂದು ಕಡೆ ಅಧಿಕಾರಿಗಳು ನಾವು ನೋಡ್ತಾ ಇದ್ದೀವಿ, ನಾವು ಭಾಳ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ಹೋದಾಗ ಕೆಲವೊಂದು ಕಡೆ ರಾಜಕಾರಣಿ, ಕೆಲವೊಂದು ಕಡೆ ಅಧಿಕಾರಿಗಳು ಒತ್ತಡ ಮತ್ತು ಅವರಿಂದ ತೊಂದರೆ ಅಂತ ಅಂದರೆ ಅವ್ರು ಫೀಲ್ ಮಾಡ್ಕೋತಾ ಇರ್ತಾರೆ ಅವರವರೇ ಮೇಡಮ್. ಸೊ ಅಂಥ ಸಂದರ್ಭದಲ್ಲಿ ಇವತ್ತು ನಾನು ನೋಡಿದ್ದೀನಿ ಅನೇಕ ಜನರು ಯಾರು ಭ್ರಷ್ಟಾಚಾರ ಮಾಡಿರ್ತಾರೆ, ಯಾರು ಅಕ್ರಮ ಮಾಡಿರ್ತಾರೆ, ಅವ್ರ ಮೇಲೂ ಕೂಡ ನಾವು ಬ್ರಹ್ಮಾಸ್ತ್ರವನ್ನು ಮಾಡಿದ್ದೀವಿ. ಸೊ ಅಂಥ ಸಂದರ್ಭದಲ್ಲಿ ಭಾಳ ದೊಡ್ಡವರಿಗೆ ಎದುರು ಹಾಕೋಬೇಕಾಯಿತು. ಅದನ್ನು ಕೂಡ ನಾವು ಯಾವುದಕ್ಕೆ ಲೆಕ್ಕಿಸದೇ ಅವ್ರ ಮೇಲೆ ಶಿಸ್ತು ಕ್ರಮಕ್ಕಾಗಿ ರಿಕಮೆಂಡೇಷನ್ಸ್ ಮಾಡಿದ್ದೀವಿ. ಯಾಕಂದರೆ ನಾವು ಒಳ್ಳೆಯ ಕೆಲಸ ಮಾಡಿದ್ರನ್ನ ಅಪ್ರಿಷಿಯೇಟ್ ಮಾಡ್ತೀವಿ. ಕೆಲಸ ಮಾಡದಿದ್ದರೆ ನಮ್ಮ ದೇಶ ಅಭಿವೃದ್ಧಿ ಆಗಲ್ಲ, ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡ್ಕೊಡಂಗಾಯ್ತು. ಹಾಗಾಗಿ ಯಾವುದಕ್ಕೆ ಅವಕಾಶ ಕೊಡದೇ ಇರೋಂಥ ಅಧಿಕಾರಿಗಳು ಯಾರು ನಿರ್ಲಕ್ಷ್ಯ ಮಾಡ್ತಾರೆ ಅವ್ರ ಮೇಲೆ ಕ್ರಮಕ್ಕೆ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ವಿ. ಅಂಥ ಅನೇಕ ಜನರ ಮೇಲೆ, ಅಂಥ ನಿರ್ಲಕ್ಷ್ಯ ಮಾಡುವಂಥ ಅಧಿಕಾರಿಗಳ ಮೇಲೆ ಕ್ರಮ ಕೂಡ ಆಗಿದೆ. ಸೊ ಜೊತೆಗೆ ಇನ್ನೊಂದು ಹೇಳ್ತೀನಿ ಮೇಡಮ್, ಸೊ ಇದು ಒಂದು ಸರ್ಕಾರದ ವ್ಯವಸ್ಥೆ ಆಯಿತು. ಅದಾದಮೇಲೆ ನಾವು ಹೊರಗಡೆ ಸಮಾಜದಲ್ಲಿರುವಂಥ ಒಳ್ಳೆಯ ಸಾಧಕರನ್ನ ಗಣ್ಯ ವ್ಯಕ್ತಿಗಳನ್ನು ಗುರುತಿಸುವಂಥ ಕೆಲಸ ನಾವು ಮಾಡಿದ್ವಿ. ಸೊ ಇವಾಗ ಕಳೆದ ಸರಿ ಏನಪ್ಪ ಅಂದ್ರೆ ನಾವು ಶ್ರೀ ಜಗದ್ಗುರು ಪಂಚಾಚಾರ್ಯ ರಾಷ್ಟ್ರೀಯ ಪ್ರಶಸ್ತಿಯನ್ನು ನಾವು ಕೊಟ್ಟಿವಿ ಈ ವರ್ಷದ. ಅಂದರೆ ನಮ್ಮ ಜಗದ್ಗುರು ಪಂಚಾಚಾರ್ಯ ಹೆಸರಿನಲ್ಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿರುವಂಥ ಅನೇಕ ಸಾಧಕರನ್ನ ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರ ಆಗಿರುವಂಥ ಮಾಜಿ ಸಚಿವರು ಭೀಮಣ್ಣ ಖಂಡ್ರೇಯರ್ ಆಗಿರ್ಬೋದು, ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಆಗಿರ್ಬೋದು, ಆಮೇಲೆ ಈ ಒಂದು ಚಲನಚಿತ್ರ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿದಂಥ ಡಾಕ್ಟರ್ S ನಾರಾಯಣ ಆಗಿರ್ಬೋದು, ಆಮೇಲೆ NRI ಇಂಡಸ್ಟ್ರಿ ಅಂತ ಸುರೇಶ್ ಆಗಿರ್ಬೋದು, ಇಂಥ ಅನೇಕ ದೊಡ್ಡ ಕೆಲಸ ಮಾಡಿರುವಂಥ ಸಮಾಜ ಸಾಧಕರನ್ನು ಕೂಡ ನಾವು ಗೌರವಿಸಿ ಪ್ರೋತ್ಸಾಹಿಸೋ ಕೆಲಸ ಕೂಡ ನಾವು ಮಾಡಿದ್ವಿ. ಜೊತೆಗೇ ನಮ್ಮ ಶ್ರೀಶೈಲಂತ ನಮ್ಮ ಗುರುವಂಥ ಮಾತಾಜಿಯವರು ಮಾತೋಶ್ರೀ ಕಣಾದೇವಿ ಅಮ್ಮನವರು ಏನಪ್ಪ ಅಂದ್ರೆ ಅಕ್ಕಮ್ಮದೇವಿಯವರು ಏನಪ್ಪ ಅಂದ್ರೆ ಒಂದು ಸ್ವರೂಪವಾಗಿ ಇವತ್ತು ಇಡೀ ಮಹಿಳಾ ಒಂದು ಕುಲಕ್ಕೆ ಅಭಿವೃದ್ಧಿ ಮಾಡುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಶ್ರೀಶೈಲಂನಲ್ಲಿ ಅಕ್ಕಮ್ಮದೇವಿ ಚೈತನ್ಯ ಪೀಠದಲ್ಲಿ ಅಕ್ಕಮ್ಮದೇವಿ ರಾಷ್ಟ್ರೀಯ ಪ್ರಶಸ್ತಿ ಏನಪ್ಪ ಸ್ಥಾಪನೆ ಮಾಡಿ ಇವತ್ತು ಅನೇಕ ಜನರಿಗೆ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಂತ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಆಗಿರ್ಬೋದು, ಆಮೇಲೆ ನಮ್ಮ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರಾಗಿರುವಂಥ ಸುಷ್ಮಾ ಸಾಹು ಆಗಿರ್ಬೋದು, ಆಮೇಲೆ ನಮ್ಮ ಬಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಅರವಿಂದ್ ಜತ್ತಿ ಆಗಿರ್ಬೋದು, ಅಂತ ಅನೇಕ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದ ಸಾಧಕರನ್ನ ನಾವು ಪ್ರಮೋಟ್ ಕೂಡ ಮಾಡಿದ್ದೀವಿ ಈ ಸಂದರ್ಭದಲ್ಲಿ. ಸೊ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡೋ ಮೂಲಕ ನಮ್ಮ ಪರಂಪರೆ, ನಮ್ಮ ಕಲೆ, ಸಾಹಿತ್ಯ, ಸಮಾಜದಲ್ಲಿ ಕೆಲಸ ಗುರುತಿಸುವಂಥ ಕೆಲಸ ಕೂಡ ನಾವು ಮಾಡ್ಕೊತ ಬಂದಿದ್ದೀವಿ ಮೇಡಮ್. ಓಕೆ, ಸಮಾಜ ಸೇವೆಯ ಮತ್ತೊಂದು ಆಯಾಮ ಮಹಿಳಾ ಸಬಲೀಕರಣ. ತಾವು ಬಹಳ ಒತ್ತು ಕೊಟ್ಟು ಕೆಲಸ ಮಾಡಿದ್ರೆ, ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಪುರುಷರು ಹಾಗೆ ಮಹಿಳೆಯರು ಇಬ್ರು ಕೂಡ ಸಮಾನರು. ಪುರುಷರಷ್ಟೇ ಮಹಿಳೆಯರು ಕೂಡ ಕೆಲಸ ಮಾಡಬಲ್ಲರು, ಆದ್ರೆ ಅವರಿಗೊಂದು ಅವಕಾಶಗಳನ್ನ ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾವು ಕೆಲಸ ಮಾಡ್ತೀರಿ. ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡೋದಾದ್ರೆ ಸರ್, ಶಾಂತೀಶ್ವರಿ ಸ್ವಯಂ ಸೇವಾ ಸಂಸ್ಥೆ ಮೂಲಕ ನಾವು ಅನೇಕ ರಾಷ್ಟ್ರೀಯ ಮಟ್ಟದ ಸಾಧಕರನ್ನ ನಾವು ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಕರೆಸಿ ಇವತ್ತು ವಿಶೇಷವಾಗಿ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರಾದ ಶ್ರೀಮತಿ ಸುಷ್ಮಾ ಸಾಹು ಆಗಿರ್ಬೋದು, ಆಮೇಲೆ ಶಮೀನಾ ಶಫೀಕ್ ಆಗಿರ್ಬೋದು, ಅವರನ್ನು ನಮ್ಮ ಬೀದರ್ ಜಿಲ್ಲೆಗೆ ಕರೆಸಿ ಇವತ್ತು ನಮ್ಮ ಮಹಿಳೆಯರ ಜವಾಬ್ದಾರಿ ಏನಿದೆ, ಸ್ಕಿಲ್ ಡೆವಲಪ್ಮೆಂಟ್, ರೂಲ್ ಆಫ್ ವುಮೆನ್ಸ್ ಇನ್ ಡೆವಲಪ್ಮೆಂಟ್,
ಅಂದರೆ ಆರ್ಥಿಕ ಅಭಿವೃದ್ಧಿಯಲ್ಲಿ, ಕೌಶಲ್ಯ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಅಂತ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣ ಮಾಡಿ ನಮ್ಮ ಬೀದರ್, ಅಂದರೆ ನಮ್ಮ ಬೀದರ್ ಜಿಲ್ಲೆ ಕಾರ್ಯಕ್ರಮ ಮಾಡೋ ಮೂಲಕ ತೆಲಂಗಾಣ, ಮಹಾರಾಷ್ಟ್ರದ ಎಲ್ಲ ಮಹಿಳೆಯರನ್ನು ಒಂದು ಕಡೆ ಸೇರಿಸಿ ನಾವು ಕೌಶಲ್ಯ ಅಭಿವೃದ್ಧಿ ಮೂಲಕ ನಮ್ಮ ಮಹಿಳೆಯರು ಸಾಧನೆ ಮಾಡಬೇಕು, ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಬೇಕಂತೇಳಿ ಅದೊಂದು ಕಾರ್ಯಕ್ರಮ ಮಾಡ್ಕೊಂಡಿವಿ. ಜೊತೆಗೇ ಇವತ್ತು ನಾವು ರೂಲ್ ಆಫ್ ವುಮೆನ್ಸ್ ಇನ್ ಮ್ಯಾನೇಜ್ಮೆಂಟ್ ಆಫ್ ವಾಟರ್, ಸ್ಯಾನಿಟೇಷನ್, ಹೈಜೀನ್ ಅದು ಕೂಡ ಬಹಳ ಪ್ರಮುಖವಾದಂಥ ವಿಷಯ ಆಗಿದೆ. ಸೊ ಅದ್ರ ಬಗ್ಗೆ ಕೂಡ ನಾವು ಒಂದು ಸೆಮಿನಾರ್ ಮಾಡಿದ್ದೀವಿ. ಆಮೇಲೆ ಅನೇಕ ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ ಕೂಡ ಜಾಗೃತಿ ಮಾಡಿದ್ದೀವಿ ಆಯೋಜನೆ ಮಾಡೋ ಮೂಲಕ, ಸೆಮಿನಾರ್ಸ್ಗಳನ್ನು ಆಯೋಜನೆ ಮಾಡೋ ಮೂಲಕ. ಸೊ ಮಹಿಳೆಯರಿಗೆ ಜಾಗೃತಿ ಮಾಡೀವಿ. ಅನೇಕ ಕಾರ್ಯಕ್ರಮಗಳು ಇಂಥವು ನಿರಂತರವಾಗಿ ನಾವು ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ನಾವು ಮಾಡ್ತಾ ಬಂದು ನಾವು ಮಹಿಳೆಯರೇನಪ್ಪ ಅಂದ್ರೆ ಸಮಾಜದ ಮುಖ್ಯ ವಾಹಿನಿಗೆ ಬರೋ ಮೂಲಕ ಮಹಿಳಾ ಸಬಲೀಕರಣಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ರಾಷ್ಟ್ರೀಯ ಭಾವೈಕ್ಯತೆ ಸಮ್ಮೇಳನ ಅಂತ ತಾವು ಆಯೋಜನೆ ಮಾಡ್ತೀರಿ. ಭಾವೈಕ್ಯತೆ ಹೆಸರು ಕೇಳೋದಕ್ಕೆ ಬಹಳ ಸೊಗಸಾಗಿದೆ. ಸೊ ಇದರ ಕುರಿತು ಹೇಳಿ ಸರ್. 2010ರಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಅಂದಿನ ಸಂದರ್ಭದಲ್ಲಿ ನಮ್ಮ ನೆಹರು ಕೇಂದ್ರದ ಮೂಲಕ ಉತ್ತರ ಭಾರತದ ಸುಮಾರು 300 ಯುವಕರು, ಒಂದು 15 ರಾಜ್ಯದ ಯುವಕರು ನಮ್ಮ ಬೀದರ್ ಜಿಲ್ಲೆಗೆ ಒಂದು ಕಾರ್ಯಕ್ರಮ ಕೊಟ್ಟರು, ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರ ಮಾಡಬೇಕಂದ್ರೆ. ನಾನು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾಗಿರೋದ್ರಿಂದ ನಾವು ಒಂದು ಭಾವೈಕ್ಯತೆ ಅಭಿವೃದ್ಧಿ ಆಗಬೇಕು, ನಮ್ಮ ಜಿಲ್ಲೆಯ ಮೂಲಕ ಒಂದು ದೇಶಕ್ಕೆ ಸಂದೇಶ ಕೊಡಬೇಕಂತೇಳಿ ಒಂದು ನನ್ನ ಪ್ರಸ್ತಾವನೆಗೆ ನಮ್ಮ ಜಿಲ್ಲೆಗೆ ಅವಕಾಶ ಕೊಟ್ಟರು, ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರ ಮಾಡಿ ಅಂತೇಳಿ. ಸೊ ನಾವು ನಮ್ಮ ಪಂಚಾಚಾರ್ಯ ಯುವಕ ಸಂಘದ ಮೂಲಕ, ಸ್ಥಳೀಯ ಯುವಕ ಸಂಘಗಳ ಮೂಲಕ, ನೆಹರು ಯುವ ಕೇಂದ್ರದ ಸಹಯೋಗದೊಂದಿಗೆ 2010ರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರ ನಾವು ಮಾಡಿದ್ವಿ. ಸುಮಾರು 300 ಯುವಕರು, ಇಡೀ ನಮ್ಮ ದೇಶದ ಉತ್ತರ ಭಾರತದ ಯುವಕರು ನಮ್ಮ ಬೀದರ್ ಜಿಲ್ಲೆಗೆ ಬಂದು ನಮ್ಮ ಬೀದರ್ನಲ್ಲಿ ಸುಮಾರು 10 ದಿವಸಗಳ ಕಾರ್ಯಕ್ರಮ ಅಂದರೆ ಮಾಡಿ ನಮ್ಮಲ್ಲಿರುವಂಥ ಕಲೆ, ಸಂಸ್ಕೃತಿ, ಸಾಹಿತ್ಯ ಅವ್ರನ್ನ ತರಿಸ್ಕೊಟ್ಟಿವಿ. ಆಮೇಲೆ ಪ್ರತಿ ತಾಲೂಕಿಗೆ ಒಂದೊಂದು ದಿವಸ ಒಂದು ತಾಲೂಕಿಗೆ ಕಾರ್ಯಕ್ರಮ ಒಯ್ದು ಅಲ್ಲಿ ಅವ್ರಿಗೆ ಕಾರ್ಯಕ್ರಮ ಮಾಡಿ ಏನಪ್ಪ ಅಂದ್ರೆ ಅಲ್ಲಿರುವಂಥ ಉತ್ತರ ಭಾರತದ ಪಂಜಾಬ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು, ಆ ಒಂದು ರಾಜ್ಯದ ಕಲೆಯನ್ನು ನಮ್ಮ ಜನರಿಗೆ ತೋರಿಸ್ಕೊಟ್ಟು ಪರಿಚಯ ಮಾಡಿಕೊಂಡು ಆಮೇಲೆ ಭಾವೈಕ್ಯತೆ ಯಾತ್ರೆ ಕೂಡ, ಅಂದರೆ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರದ ಪ್ರಾರಂಭದ ದಿನ ನಾವು ಬೀದರ್ನ ಪ್ರಮುಖ ರಸ್ತೆಗಳ ಮೂಲಕ ರಾಷ್ಟ್ರೀಯ ಭಾವೈಕ್ಯತೆ ನಡೆ ನಂತರ 2010ರಲ್ಲಿ ಮಾಡಿ ಭಾವೈಕ್ಯತೆ ಸಂದೇಶ ಬೀದರ್ ಜಿಲ್ಲೆಯಿಂದ ನಾವು ಇಡೀ ರಾಷ್ಟ್ರಕ್ಕೆ ಕೊಟ್ಟಿದ್ದೀವಿ. ಆಮೇಲೆ ವಿಶೇಷವಾಗಿ ನಮ್ಮ ಏರ್ಫೋರ್ಸ್ ಸಿಸ್ಟಮಲ್ಲಿ ಕೂಡ ಡಿಫೆನ್ಸಲ್ಲಿ ಅವಕಾಶ ಎಂಟ್ರೆನ್ಸ್ ಕಾಮನ್ ಆಗಿ ಸಿವಿಲಿಯನ್ಸ್ ಇರೋಂಗಿಲ್ಲ. ನಾವು ವಿಶೇಷ ಮನವಿ ಮೇರೆಗೆ ಸುಮಾರು 300 ಯುವಕರು ತಂಡ ಏನಪ್ಪ ಅಂದ್ರೆ ಇವತ್ತು ಅಲ್ಲಿ ಏರ್ಫೋರ್ಸಲ್ಲಿ ಬಂದು ನಮ್ಮ ಗೆಸ್ಟ್ ಆಗಿ EOC ಏರ್ ಆಫೀಸರ್ ಕಮಾಂಡೆಂಟ್ ಕರೆಸಿದ್ವಿ. ನಾವು ಕಾರ್ಯಕ್ರಮ ರಿಕ್ವೆಸ್ಟ್ ಮಾಡಿ ನಮ್ಮ ಮನವಿಗೆ ಸ್ಪಂದನೆ ಮಾಡಿ 300 ಯುವಕರನ್ನ ಏರ್ಫೋರ್ಸ್ ಒಳಗಡೆ ಹೋಗಿ ಮತ್ತು ಫೈಟರ್ ಫ್ಲೈಟ್ ಯಾವ ರೀತಿ ರನ್ ಆಗ್ತದೆ ಅಂತ ಹೇಳಿ ಅದ್ರಲ್ಲಿ ಕೂಡಿಸಿ ಭಾಳ ಸಂಭ್ರಮದಿಂದ ನಮ್ಮ ಯುವಕರಿಗೆ ಅವಕಾಶ ಕೊಟ್ಟರು. ಭಾಳ ಖುಷಿಪಟ್ಟರು ಉತ್ತರ ಭಾರತ ಯುವಕರು. ನಮ್ಮ ಬೀದರ್ ಏರ್ಫೋರ್ಸ್ ಸ್ಟೇಷನ್ಗೆ ಬಂದುಬಿಟ್ಟು ಈ ಥರ ಅಂದರೆ ಈ ಫ್ಲೈಟ್ ಸೂರ್ಯಕಿರಣ, ಫೈಟರ್ ಜೆಟ್ ಯಾವ ರೀತಿ ಕೆಲಸ ಮಾಡ್ತಾವೆ ಏನಂತೇಳಿ ನೋಡಿಬಿಟ್ಟು ಓಪನ್ ಆಗಿ ನಮಗೇನಪ್ಪ ಅಂದ್ರೆ ಒಂದು ಉಪಹಾರ ಕೂಟ ವ್ಯವಸ್ಥೆ ಮಾಡಿ ನಮ್ಮ ಏರ್ಫೋರ್ಸ್ದವ್ರು ಕೂಡ ನಮ್ಮ ಕಾರ್ಯಕ್ಕೆ ಅಪ್ರಿಷಿಯೇಟ್ ಮಾಡಿದ್ರು ಮೇಡಮ್. ಓಕೆ, ತಾವು ಸ್ವಾಮಿ ವಿವೇಕಾನಂದರನ್ನ ಆದರ್ಶಪ್ರಾಯವಾಗಿ ತೆಗೆದುಕೊಂಡಿರೋದ್ರಿಂದ ಶೈಕ್ಷಣಿಕವಾಗಿ ಒಂದು ಬದಲಾವಣೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಿದ್ದೀರಿ. ಸೊ ತಮ್ಮ ಭಾಗದಲ್ಲಿ ಶಿಕ್ಷಣದ ಕುರಿತು ಎಷ್ಟು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೀರಿ ಅಂತ? ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಉತ್ತರ ಕರ್ನಾಟಕ ಅಂದಾಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೊಂದ್ತಾ ಇರುವಂತಹ ಜಿಲ್ಲೆ ಅನ್ನುವಂತಹ ಹೆಸರು ಬರುತ್ತೆ. ಮಹಾನ್ ಸಾಧಕರಿದ್ದಾರೆ, ರಂಗಭೂಮಿ ತಾವರು ಉತ್ತರ ಕರ್ನಾಟಕ, ಬಹಳ ಮಂದಿ ಕವಿಗಳು, ಸಾಹಿತಿಗಳು ಬಂದಿದ್ದಾರೆ. ಆದರೆ ಶೈಕ್ಷಣಿಕವಾಗಿ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿಂದಿದೆ ಅಂತ ನಾನು ಭಾವಿಸ್ತೀನಿ. ಸೊ ಈ ಕುರಿತು ಏನು ಬದಲಾವಣೆ ತರುವಂತಹ ನಿಟ್ಟಿನಲ್ಲಿ ತಾವು ಕೆಲಸ ಮಾಡ್ತಿದ್ದೀರಿ ಅಂತ ಸರ್? ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ. SLC ಮತ್ತು PUC ರಿಸಲ್ಟ್ ತಾವು ಹೇಳಿದಾಗ ಸ್ವಲ್ಪ ಕಂಪೇರ್ ಟು ದಕ್ಷಿಣ ಭಾಗದ ಅಂದರೆ ದಕ್ಷಿಣ ಕನ್ನಡ ಭಾಗಗಳಿಗೆ ಹೋಲಿಸಿದರೆ ಸ್ವಲ್ಪ ನಾವೆಲ್ಲೋ ಹಿಂದಿದ್ದೀವಿ. ಆದರೆ ಈ ಮಹಾನಗರ ಪಾಲಿಕೆ ಇರುವಂಥ ವ್ಯವಸ್ಥೆ, ಅವಕಾಶಗಳು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಇದ್ದು. ಸೊ ಅದನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಸಂಸ್ಥೆ ಮೂಲಕ ಆಗಿರ್ಬೋದು ಅಥವಾ ಶಿಕ್ಷಣ ಇಲಾಖೆ ಸಹಯೋಗ ಮಾಡಿ ಅದನ್ನು ಅಂದರೆ ಅನೇಕ ಜನರ ಮಕ್ಕಳು ಅಂದರೆ ಚೈಲ್ಡ್ ಲೇಬರ್ಸ್ ಡ್ರಾಪ್ಔಟ್ ಇದ್ದರು. ಅಂಥ ಮಕ್ಕಳಿಗೆ ಏನಪ್ಪ ಅಂದ್ರೆ ನಾವು ಶಾಲೆ ಮುಖ್ಯವಾಹಿನಿಗೆ ಅಂದರೆ ಬ್ರಿಡ್ಜ್ ಸ್ಕೂಲ್ ಮಾಡೋ ಮೂಲಕ ಶಾಲೆ ಮುಖ್ಯವಾಹಿನಿಗೆ ಸೇರಿಸಿದ್ವಿ. ಜೊತೆಗೇ ಗುಣಮಟ್ಟದ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಅನೇಕ ಜಾಗೃತಿ ಕಾರ್ಯಕ್ರಮಗಳ, ಪೇರೆಂಟ್ಸ್ ಜಾಗೃತಿ ಕಾರ್ಯಕ್ರಮ ಕೂಡ ಮಾಡಿದ್ವಿ. ಅದಾದಮೇಲೆ ವಿಶೇಷವಾಗಿ ಈ ಒಂದು IAS IPS ಟ್ರೈನಿಂಗ್ ಕೂಡ ನಾವು ಆ ಸಂದರ್ಭದಲ್ಲಿ ಅಂದರೆ 10 ವರ್ಷಗಳ ಕೆಳಗಡೆ ನಾವು ನಮ್ಮ ಸ್ಥಳೀಯಲ್ಲಿರುವಂಥ IAS ಅಧಿಕಾರಿಗಳನ್ನ, IPS ಅಧಿಕಾರಿಗಳನ್ನ ಬಳಸ್ಕೊಂಡು ನಮ್ಮ ಯುವಕರನ್ನು ಒಂದು ಉನ್ನತ ಗುರಿ ಹೋಗುವ ನಿಟ್ಟಿನಲ್ಲಿ, ಉನ್ನತ ಹುದ್ದೆ ಹೋಗುವ ನಿಟ್ಟಿನಲ್ಲಿ ಅಂತ ಅನೇಕ ತರಬೇತಿಗಳು, IAS IPS ಕಾರ್ಯಕ್ರಮಗಳು ಕೂಡ ನಾವು ತರಬೇತಿ ಯಾವ ರೀತಿ UPSC ಎಕ್ಸಾಮ್ ಪ್ರಿಪರೇಷನ್ ಮಾಡಬೇಕಂತ ಅವಕಾಶ ಕೂಡ ಕೊಟ್ಟಿವಿ. ಜೊತೆಗೇ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ತಾವು ಹೇಳಿದಾಗೆ ಶಿಕ್ಷಣ ಆಗಿರ್ಬೋದು, ಸಾಹಿತ್ಯ, ಸಂಗೀತ ಕ್ಷೇತ್ರ ಕೂಡ ಭಾಳ ದೊಡ್ಡ ಕೊಡುಗೆ ಇದೆ. ಇವತ್ತು ನಮ್ಮ ನಮ್ಮ ಬಸವ ಕಲ್ಯಾಣ ತಾಲೂಕಿನ ಗೋಟಾ ಗ್ರಾಮ ತಾವು ನೋಡಿದ್ರಿ, ದಕ್ಷಿಣ ಭಾರತದ ಜಾಲಿಯನ್ ವಾಲೆಬಾಗ್ ಅಂತ ಹೇಳ್ತಾರೆ ನಮ್ಮ ಗೋಟಾ ಗ್ರಾಮವನ್ನು. ಅಂದರೆ ರಜಾಕರ್ ಆ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಭಾಗದಲ್ಲಿ ಗೋಟಾ ಗ್ರಾಮದಲ್ಲಿರೋ ಸುತ್ತಮುತ್ತಲ ಗ್ರಾಮ ಜನರ ಅವರ ಇದು ಮಾಡ್ತಾರೆ, ಅವ್ರನ್ನ ಕೊಲೆ ಮಾಡ್ತಾರೆ. ಅದು ದೊಡ್ಡ ಇದು ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಗೋಟಾ ಗ್ರಾಮದಲ್ಲಿ ಕೂಡ ನಾವು ಇವತ್ತು ಅಲ್ಲಿ ಪೂಜ್ಯ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಸ್ವಾಮೀಜಿಯವರು ಇವತ್ತು ಗೋಟಾ
ಹೋರಾಟ ಹುತಾತ್ಮಕ ಸ್ಮಾರಕ ಸಮಿತಿ ಮಾಡೋ ಮೂಲಕ ಅಲ್ಲಿ ಜೊತೆಗೆ ಅಲ್ಲಿ ಏನು ಯಾವ ಜನರಿಗೆ ತೊಂದರೆ ಆಗಿತ್ತು ನಮ್ಮ ಜನರಿಗೆ ಆ ಜನರಿಗೆ ಏನಪ್ಪ ಅಂದ್ರೆ ಸ್ಮಾರಕ ಮಾಡೋ ಮೂಲಕ ಒಂದು ಹೋರಾಟ ಸಂದೇಶ ಎಚ್ಚರಿಕೆ ಗಂಟೆ ಏನಪ್ಪ ಇಡೀ ನಾವು ದೇಶ ಕೊಟ್ಟೇವೆ. ಅದಾದಮೇಲೆ ಅನೇಕ ಸಂಘಟನೆಯವರು ಅನೇಕ ಸಂಸ್ಥೆಗಳು ಬಂದು ಅವರೆಲ್ಲರೂ ಭಾಗವಹಿಸಿ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಅನೇಕ ಜಿಲ್ಲೆ ಶಿವಾಚಾರ್ಯರು ಅನೇಕ ಸಂಘಟನೆಯವರು ಕೂಡ ಅದರಲ್ಲಿ ಬಂದು ಇವತ್ತು ನಾವು ನೋಡಿದ್ದೀವಿ. ಮೊನ್ನೆ ಬಂದು ಅಮಿತ್ ಶಾ ಅವರು ಬಂದು ಅಲ್ಲಿ ಏನಪ್ಪ ಅಂದ್ರೆ ಹುತಾತ್ಮಕ ಸ್ಮಾರಕ ಮಾಡಿ ಆ ಒಂದು ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಏನು ಭಾಳ ದೊಡ್ಡ ಹೋರಾಟ ಮಾಡಿದ್ರು. ಅವ್ರ ನೇತೃತ್ವದಲ್ಲಿ ಅನೇಕ ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರಿ ನಾನು ಕೂಡ ಆ ಒಂದು ಸಮಿತಿ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಮಾರ್ಗದರ್ಶನದಲ್ಲಿ ಹೋರಾಟ ಮಾಡಿದ ಫಲವಾಗಿ ಪ್ರತಿಫಲ ಆಯಿತು. ಸೊ ಸ್ಮಾರಕ ಮಾಡಿದ್ರು. ಜೊತೆಗೆ ಈ ಒಂದು ಸಂಗೀತ ವೃದ್ಧರು ಕೂಡ ಬಹಳ ದೊಡ್ಡ ಹಿನ್ನೆಲೆ ಇದೆ ಆ ಒಂದು ಗೋಟಾ ಗ್ರಾಮ. ಸೊ ಸಂಗೀತ ವಿಶ್ವವಿದ್ಯಾಲಯ ಆ ಸಂದರ್ಭದಲ್ಲಿ ಅಂದರೆ ರಜಾಕಾರ ಕಾಲದಲ್ಲಿ ನಮ್ಮ ಗೋಟದಲ್ಲಿ ಇತ್ತಂತೆ. ಸೊ ಇವಾಗ ಸಂಗೀತ ರುದ್ರೇಶ್ವರ ಗೋಟ ಅಧ್ಯಯನ ಸಂಸ್ಥೆ ಮೂಲಕ ಅಲ್ಲಿ ಒಂದು ಸಂಗೀತ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಅಧ್ಯಯನ ಕೂಡ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಶಿಕ್ಷಣ, ಸಂಗೀತ, ಸಾಹಿತ್ಯ ಮತ್ತು ಪರಂಪರೆಯನ್ನು ರಕ್ಷಣೆ ಮಾಡುವಂಥ ಕೆಲಸ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಮಾಡ್ಕೊಂಡು ಬಂದೀವಿ. ಇವತ್ತು ನಾವೇನು ಸ್ವಲ್ಪ ನಾವು ಪರ್ಸೆಂಟೇಜಲ್ಲಿ ಹಿಂದೆ ಉಳಿದೀವಂಥದ್ದು ನಮಗೂ ಇದೆ. ಸೊ ನಾವು ನಮ್ಮ ಜಿಲ್ಲಾಡಳಿತ ಸರ್ಕಾರ ಸೇರಿ ಅದನ್ನು ಅಂದರೆ ನಿಮ್ಮ ಬೆಂಗಳೂರು ಜನರನ್ನು ಸ್ಪರ್ಧೆ ಮಾಡೋ ನಿಟ್ಟಿನಲ್ಲಿ ನಾವು ಖಂಡಿತವಾಗಿ ತರ್ತೀವಿ. ಓಕೆ ಸರ್, ತಮ್ಮ ಕುಟುಂಬದ ಬಗ್ಗೆ ಹೇಳಿ. ಯಾಕಂತ ಹೇಳಿದ್ರೆ ತಮ್ಮ ಓಡಾಟ ಬೀದರ್, ಉತ್ತರ ಕರ್ನಾಟಕದೆಲ್ಲ, ಬೆಂಗಳೂರು, ದೆಹಲಿ ಎಲ್ಲ ಭಾಗದಲ್ಲೂ ಸಂಚರಿಸ್ತಾ ಇರ್ತೀರಿ. ತಮ್ಮ ಕುಟುಂಬ ನಿರ್ವಹಣೆ ಮಾಡೋದು ತಮ್ಮ ಶ್ರೀಮತಿಯವರು. ತಮ್ಮ ಸಮಾಜ ಸೇವಾ ಹಾದಿಯಲ್ಲಿ ತಮ್ಮ ಕುಟುಂಬ ಯಾವ ರೀತಿ ತಮಗೆ ಬೆನ್ನೆಲುಬಾಗಿ ನಿಂತಿದೆ? ಸೊ ನಾನು ಶಾಲಾ ಅವಸ್ಥೆಯಲ್ಲಿರುವಾಗ ನಮ್ಮ ತಂದೆ ತಾಯಿಯವರು ನನಗೆ ಭಾಳ ಪ್ರೋತ್ಸಾಹ ಮಾಡಿದ್ರು. ಅದಾದಮೇಲೆ ನಾವು ಕುಟುಂಬ ಜೀವನ ಮದುವೆ ಆದಮೇಲೆ ಕಾಮನ್ ಆಗಿ ನಮ್ಮ ಶ್ರೀಮತಿಯವರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅಶ್ವಿನಿ ಅವರು ನಮ್ಮ ಶ್ರೀಮತಿ, ನಮ್ಮ ಧರ್ಮಪತ್ನಿ. ಸೊ ಹಾಗಾಗಿ ಅವ್ರದ್ದು ಕೂಡ ಭಾಳ ದೊಡ್ಡ ಕೊಡುಗೆ ಈ ಒಂದು ನನ್ನ ಯಶಸ್ಸಿನ ಹಿನ್ನೆಲೆಯಲ್ಲಿ, ಯಶಸ್ಸಿನ ಹಾದಿಯಲ್ಲಿ ಅವ್ರದ್ದು ಕೂಡ ಇದೆ. ಅವ್ರ ಕುಟುಂಬ ಇದೆ ಆಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು, ನಮ್ಮ ಮಾವನವರು, ನಮ್ಮ ಅತ್ತೆ ಎಲ್ಲರೂ ಕೂಡ ಅಂದರೆ ನಾನು ಮಾಡುವಂಥ ಕೆಲಸಕ್ಕೆ ಎಲ್ಲರೂ ನೋಡಿ ಖುಷಿ ಪಡ್ತಾರೆ. ಸೊ ಸಪೋರ್ಟ್ ಮಾಡಿದಾರೆ. ಈ ಕೆಲವೊಂದು ಕಡೆ ನೋಡ್ತೀವಿ ಭಾಳ ಸಾಕಷ್ಟು ಅದು ಯಾಕೆ ಮಾಡ್ತೀವಿ, ಅವೆಲ್ಲವೂ ಕೂಡ ಸಮಸ್ಯೆ ಇರ್ತದೆ. ಆದರೆ ಇವತ್ತು ನನ್ನ ಕುಟುಂಬ, ನಮ್ಮ ಗುರು ಹಿರಿಯರು, ಪೂಜ್ಯರು ಎಲ್ಲರೂ ಕೂಡ ನನ್ನ ಸಮಾಜ ಸೇವೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಓಕೆ ಸರ್, ತಮ್ಮ ಸಂಘದ ಬಗ್ಗೆ ಹೇಳಿ. ಯಾಕಂತ ಹೇಳಿದ್ರೆ ಸಂಘ ಸಂಸ್ಥೆ ಅಥವಾ ತಮ್ಮ ಯುವ ಒಡನಾಡಿಗಳ ಬಗ್ಗೆ ಹೇಳಿ. ಯಾಕಂತ ಹೇಳಿದ್ರೆ ಒಂದು ಸಂಘಟನೆ ಕಟ್ಟಿದಾಗ ತಾವು ಏನೂ ಇಲ್ಲದೆ ಕಟ್ಟಿದಂತಹ ಸಂಘಟನೆ, ಆವಾಗ ಆರ್ಥಿಕವಾಗಿ ಅಷ್ಟೇನು ಸಬಲರಲ್ಲದ, ಸಾಮಾಜಿಕ ಕಳಕಳಿ ಇದ್ದಂತಹ ಒಂದು ಸಂಘಟನೆ. ಇವತ್ತು ಸುಮಾರು 22 ವರ್ಷಗಳನ್ನ ತಾವು ಪೂರೈಸಿದ್ದೀರಿ, ಹೌದಲ್ಲ? ಪಂಚಾಚಾರ್ಯ ಯುವಕ ಸಂಘಕ್ಕೂ ಹೌದು, ಶಾಂತೇಶ್ವರಿ ಸ್ವಯಂ ಸೇವಾ ಸಂಘಕ್ಕೂ ಕೂಡ ಹೌದು. 22 ವರ್ಷಗಳ ಈ ಸುದೀರ್ಘ ಹಾದಿಯಲ್ಲಿ ತಮ್ಮೊಂದಿಗೆ ಬೆನ್ನೆಲುಬಾಗಿ ನಿಂತಹ ತಮ್ಮ ಸಹೋದ್ಯೋಗಿ ಮಿತ್ರರು, ಯುವ ಒಡನಾಡಿಗಳ ಬಗ್ಗೆ ಏನು ಹೇಳ್ತೀರಿ? ಸೊ 2003ರಿಂದ ಇಲ್ಲಿವರೆಗೆ 23 ವರ್ಷ ಹೆಚ್ಚು ಕಮ್ಮಿ ಶಾಂತೇಶ್ವರಿ ಸ್ವಯಂ ಸೇವಾ ಸಂಸ್ಥೆ, ಶ್ರೀ ಜಗದ್ಗುರು ಪಂಚಾಚಾರ್ಯ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳು, ಯಾಕಂದ್ರೆ ಆ ಸಂದರ್ಭದಲ್ಲಿ ಬಹಳಷ್ಟು ಬಡತನ ಇತ್ತು. ಅಂದರೆ ಈ ಒಂದು ಸಾಮಾಜಿಕ ಕೆಲಸಗಳು ಮಾಡಬೇಕಾದ್ರೆ, ನಿರ್ವಹಣೆ ಮಾಡಬೇಕಾದ್ರೆ ಅನೇಕ ಕಡೆ ಏನಪ್ಪ ಅಂದ್ರೆ ಇದ್ದು ಅವೆಲ್ಲ ತೊಡಗಳಿದ್ದು. ಆದರೆ ಸೊ ನಾನು ಸಂಪಾದನೆ ಮಾಡಿರೋ ಅಂದರೆ ಈ ಒಂದು ಉದ್ಯೋಗ ಆಗಿರ್ಬೋದು, ಕನ್ಸಲ್ಟೆನ್ಸಿ ಮೂಲಕ ನಾನು ಎಲ್ಲಿ ಮಾಡಿದ್ರು ಕೂಡ ಅದರಲ್ಲೂ ಒಂದು 50-60% ನಾನು ಈ ಒಂದು ಸಮಾಜ ಸೇವೆಗಾಗಿ ಇಟ್ಟು. ಅದಾದಮೇಲೆ ನಮ್ಮ ಜೊತೆ ನಮ್ಮ ತಂಡದವರು ಇವತ್ತು ನಮ್ಮ ಶಿವಸ್ವಾಮಿ ಅಭಿಮಾನ ಬಳಗದವರು ತಂಡದ ಮೂಲಕ ನಾವು ಮಾಡುವಂಥ ಇವತ್ತು ಅನೇಕ ಈ ಒಂದು ಚಟುವಟಿಕೆಗಳಿಗೆ ಎಲ್ಲ ಚಟುವಟಿಕೆಗಳೇನಪ್ಪ ಅವರು ಕೂಡ ಸಹಾಯ ಮಾಡ್ಕೊತಾ ಬಂದಿದ್ದಾರೆ ಹಿಂದೂ ಕೂಡ. ಆಮೇಲೆ ನನಗೆ ವೈಯಕ್ತಿಕವಾಗಿ ನನಗೆ ಈ ಸಮಾಜ ಸೇವೆ ಮಾಡಿದ್ರಲ್ಲಿ ನನಗೆ ಭಾಳ ತೃಪ್ತಿ ಇರೋದ್ರಿಂದ ನಾನು ಬೇರೆ ಕಡೆ ಯಾವುದೇ ಇವತ್ತು ನಾನು ನೋಡ್ತೇನೆ 1 ಲಕ್ಷ ಪೇಡ್ ಮಾಕೆ ನಮ್ಮ ಅಭಿಯಾನ ಭಾಳ ದೊಡ್ಡ ಅಭಿಯಾನ, ಭಾಳ ದೊಡ್ಡ ಮಟ್ಟದಲ್ಲಿ ದುಡ್ಡು ಖರ್ಚು ಮಾಡಿ ನಾವು ಮಾಡ್ತಾ ಇದ್ದೀವಿ ಅಭಿಯಾನ. ಜೊತೆಗೆ ಅನೇಕ ಮಂದಿರಗಳಲ್ಲಿ ಕೂಡ ಇವತ್ತು ನಾವು ಕಲಾವಿದರಿಗೆ ಸಂಗೀತ ಪರಿಕರಗಳನ್ನು ಕೊಡಬೇಕು. ಯಾಕಂದರೆ ಈ ನಮ್ಮ ಭಜನಾ ಮಂಡಳಿಗಳು ಗ್ರಾಮದಲ್ಲಿ ಕಲೆ ಸಂಸ್ಕೃತಿ ಉಳಿಸೋರು ಅವರೇ. ಸೊ ಅಂಥ ಸಂದರ್ಭದಲ್ಲಿ ಕೂಡ ನಾವು ಅನೇಕ ಗ್ರಾಮಗಳಲ್ಲಿ, ನಮ್ಮ ಗ್ರಾಮ ಬೇರೆ ಕಡೆ ಅನೇಕ ಒಂದು ಗ್ರಾಮದ ದೇವಸ್ಥಾನಗಳು ಕೂಡ ನಾವು ಈ ಒಂದು ಸಂಗೀತ ಪರಿಕರಗಳನ್ನು ಕೊಟ್ಟು ನಮ್ಮ ಈ ಕಲೆ ಸಂಸ್ಕೃತಿ ರಕ್ಷಣೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಕುಟುಂಬ, ನಮ್ಮ ಪರಿವಾರ, ನಮ್ಮ ಸ್ನೇಹಿತರ ಬಳಗ, ಸೊ ಎಲ್ಲರೂ ಕೂಡ ನಾನು ಮಾಡುವಂಥ ಸಮಾಜ ಸೇವೆಗೆ ಎಲ್ಲರೂ ಕೂಡ ಬೆನ್ನೆಲುಬಾಗಿರುವುದರಿಂದ ನಾನು ಇಲ್ಲಿವರೆಗೆ ಸುಮಾರು 23 ವರ್ಷಗಳ ಸುದೀರ್ಘ ಈ ಒಂದು ಜರ್ನಿ ಏನಪ್ಪ ಅಂದರೆ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲರ ಸಹಕಾರದಿಂದ. ಇನ್ನೇನು ಮಾಡಬೇಕು ಅನ್ನೋ ಕನಸಿದೆ ಸರ್? ಯಾವೆಲ್ಲ ಯೋಜನೆಗಳನ್ನ ರೂಪಿಸಬೇಕು? ತಮ್ಮ ಭಾಗದಲ್ಲಿ ತಾವು ಬೀದರ್ನಲ್ಲಿ ಸಾವಯವ ಕೃಷಿ ಆಗಿರಬಹುದು, ಸಾಹಿತ್ಯ ಸಮ್ಮೇಳನ ಅಥವಾ ಭಾವೈಕ್ಯತೆ ಸಮ್ಮೇಳನ, ಈ ಥರದ್ದೆಲ್ಲ ಮಾಡ್ಕೊಂಡು ಬಂದಿದ್ದೀರಿ ತಾವು. ಇನ್ನೇನಾದರೂ ಹೊಸದಾಗಿ ಇಲ್ಲ ಈ ರೀತಿ ಒಂದು ಪ್ರಯತ್ನ ಮಾಡಬೇಕು, ಇದುವರೆಗೂ ಆಗಿಲ್ಲ ಅನ್ನೋದೇನಾದರೂ ಇದೆಯಾ? ಸೊ ಖಂಡಿತ ನಾವು ಎಲ್ಲ ಕ್ಷೇತ್ರದಲ್ಲಿ ಕೂಡ ನಾವು ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ರಾಷ್ಟ್ರಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ವಿಶಿಷ್ಟವಾಗಿ ಅನೇಕ ಅಂತ. ಅಂದರೆ ನಾವು ಏನು ಅಂದರೆ ಬೇರೆಯವ್ರು ಮಾಡದಿರುವಂಥ ಆ್ಯಕ್ಟಿವಿಟೀಸನ್ನು ನಾವು ನಮ್ಮ ಸಂಘಟನೆ ಮೂಲಕ, ನಮ್ಮ ಸಂಸ್ಥೆ ಮೂಲಕ ನಾವು ಮಾಡ್ಕೊಂಡು ಬಂದಿದ್ದೀವಿ ಈ ಹಿಂದಿನಿಂದಲೂ. ಸೊ ಮುಂದೂ ಕೂಡ ಭಾಳ ವಿಶಿಷ್ಟವಾಗಿ ಯುವಕರು ಇವತ್ತು ನಮ್ಮ ದೇಶದ ಪ್ರಧಾನಿ 2047ಕ್ಕೆ ಭಾರತ ವಿಶ್ವಗುರು ಆಗಬೇಕಂತ ಹೇಳಿದ್ದಾರೆ.
ಸೊ ಇದು ನರೇಂದ್ರ ಮೋದಿ ಒಬ್ಬರು 24 ಗಂಟೆ ಕೆಲಸ ಮಾಡಲು ಸಾಧ್ಯ ಇಲ್ಲ. ಇದು ಇಡೀ ನಮ್ಮ ದೇಶದ ಮಹಾಜನತೆ, ವಿಶೇಷವಾಗಿ ಯುವಕರ ಮೇಲೆ ನಾವು ಭಾಳಷ್ಟು ಅವ್ರ ಮೇಲೆ ಏನಪ್ಪ ಅಂದ್ರೆ ಒಂದು ಆಶಾ ಕಿರಣ ಇಟ್ಕೊಂಡಿವಿ, ಯುವಕರು, ನಮ್ಮ ದೇಶದ ಯುವಕರು. ಸೊ ಹಾಗಾಗಿ ನಮ್ಮ ದೇಶ 2047ಕ್ಕೆ ಅತ್ಯಂತ ದೊಡ್ಡ ಆರ್ಥಿಕ ದೇಶ ಆಗಬೇಕಾದ್ರೆ ನಮ್ಮಲ್ಲಿ ಯುವಕರು, ನಮ್ಮ ಮಹಿಳೆಯರು ಎಲ್ಲರೂ ಸೇರಿ ಹಗಲಿರುಳು ದುಡ್ದಾಗ ಮಾತ್ರ. ಯಾಕಂದರೆ ಇವತ್ತು ನಮ್ಮ ಕೃಷಿ ಪ್ರಧಾನ ದೇಶ ಆಗಿದೆ. ಸೊ ನಾವು ಕೃಷಿಯಲ್ಲಿ ಉತ್ಪನ್ನ ಮಾಡಬೇಕು, ಜೊತೆಗೇ ಕಾಂಪಿಟೇಷನ್ ಯುಗ, ಡಿಜಿಟಲ್ ಯುಗ ಆಗಿರೋದ್ರಿಂದ ಡಿಜಿಟಲ್ ಕೂಡ ಕ್ರಾಂತಿ ಮಾಡಬೇಕಾಗಿದೆ. ಸೊ ಅಂಥ ಸಂದರ್ಭದಲ್ಲಿ ಇವತ್ತು ನಾನು ವಿಶಿಷ್ಟವಾಗಿ ನಾವು 3D ಪ್ರಿಂಟಿಂಗ್ ಟೆಕ್ನಾಲಜಿ ನಮ್ಮ ಉತ್ತರ ಕರ್ನಾಟಕ, ನಮ್ಮ ರಾಜ್ಯದ ವಿನೂತನ ಟೆಕ್ನಾಲಜಿಗೆ ಡೆವಲಪ್ ಮಾಡ್ತಾ ಇದ್ದಾರೆ. ನಮ್ಮ ಸ್ಟಾರ್ಟಪ್ ಇಂಡಿಯಾ ಆಗಿರ್ಬೋದು, ಬೇರೆ ಬೇರೆ ಸ್ಕೀಮ್ಗಳ ಮೂಲಕ ನಮ್ಮ ಯುವಕರನ್ನು, ಅಂದರೆ ನಮ್ಮ ಭಾಗದಲ್ಲಿ ಇವತ್ತು 3D ಪ್ರಿಂಟಿಂಗಲ್ಲಿ ರಾಕೇಶ್ ಅಂತ ನಮ್ಮ ಊರು ಮಡಪದ ಹುಡುಗ ಭಾಳ ದೊಡ್ಡ ಈ 3D ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ಒಂದು R&D ಮಾಡಬೇಕಂತ ಕೆಲಸ ಮಾಡಿದ್ರು. ಸೊ ಅವರಿಗೆ ನಾವು ಈ ಒಂದು ವಿಶಿಷ್ಟವಾಗಿ ಕೆಲವೊಂದು ಯೋಜನೆ ಮೂಲಕ ಸಹಕಾರ ಕೊಟ್ಟು ಅವರನ್ನು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಕೊಡುಗೆ ಕೊಡಬೇಕಂಥೇಳಿ ನಾವೆಲ್ಲರೂ ಎಲ್ಲ ವೇ ಮೂಲಕ ನಮ್ಮ ಭಾರತ 2047ಕ್ಕೆ ವಿಶ್ವಗುರು ಆಗೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ತಲುಪಿದ್ದೀವಿ. ಹೇಗೆ ಅನಿಸ್ತು ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು? ಕಾರ್ಯಕ್ರಮದಲ್ಲಿ ಭಾಳ ಭಾಗವಹಿಸಿ ಭಾಳ ಸಂತೋಷ ಆಯಿತು. ಸೊ ವಿಶೇಷವಾಗಿ ದೂರದರ್ಶನ ಚಂದನ ವಾಹಿನಿಯವರು ನಿರ್ದೇಶಕರಾಗಿರ್ಬೋದು, ಎಲ್ಲ ಕ್ಯಾಮ್ರಾಮ್ಯಾನ್ ಸಿಬ್ಬಂದಿಯವರು ತಾವು ಕೂಡ ವಿಶಿಷ್ಟವಾಗಿ ಏನಪ್ಪ ಅಂದ್ರೆ ನಾವು ಸಂದರ್ಶನ ಮಾಡಿದರೆ ಭಾಳ ಸಂತೋಷ ಆಯ್ತು. ಯಾಕಂದರೆ ನಾವು ಸೋಷಿಯಲ್ ಲೈಫ್ ಮಾಡೋರಿಗೆ, ಈ ಒಂದು ಸೋಷಿಯಲ್ ಕಾಸ್ಗೋಸ್ಕರ ಕೆಲಸ ಮಾಡೋರಿಗೆ ಈ ಒಂದು ದೊಡ್ಡ ವೇದಿಕೆ ಅಂದರೆ ಬಹಳ ಸಂತೃಪ್ತಿ. ಈ ಕೆಲಸ ಮಾಡಿದ ಮೇಲೆ ಒಂದು ಕಂಪೈಲ್ ಮಾಡಿ ಒಂದೇನೋ ಸಾರಾಂಶ ಹಿಡ್ಕೊಂಡಿಟ್ಟು ಒಂದು ಸಂದೇಶ ಕೊಟ್ಟಿರಿ ಅಂಥೇಳಿ ಭಾಳ ಖುಷಿಯಾಯಿತು. ಈ ಒಂದು ನನ್ನ ಸಂದರ್ಶನ, ಈ ಒಂದು ಮಾರ್ಗದರ್ಶನ ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ, ನಮ್ಮ ದೇಶದ ಯುವಜನತೆಗೆ ಒಂದು ಪ್ರೇರಣೆ ಆಗಲಿ ಎಂಬ ಒಂದು ಆಶೆ ನನಗಿದೆ. ಭಾಳ ಖುಷಿಯಾಗಿದೆ. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಶಿವಯ್ಯ ಸ್ವಾಮಿ ಅವರು ನಡೆದು ಬಂದ ಹಾದಿ, ಜೊತೆಗೆ ಸಾಮಾಜಿಕ ಕಳಕಳಿ, ಸಮಾಜ ಸೇವೆಯ ಹಾದಿ, ಅಲ್ಲಿರುವಂತಹ ಸಾಕಷ್ಟು ಸುಖ ದುಃಖ ಸಂಕಷ್ಟಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಅವರ ಸಾಧನೆಯ ಬದುಕು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯಾಗಲಿ ಅಂತ ಆಶಿಸ್ತಾ ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.